ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದ ಚಾನಲ್. ಈ ಕ್ಲಾಸಲ್ಲಿ ನಾವು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಚಾಪ್ಟರ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇಲ್ಲಿ ಎಕ್ಸಸೈಸ್ 5.1 ಇಲ್ಲಿ ಕ್ವಶನ್ ನಂಬರ್ 1 to 5 ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕಂಟಿನ್ಯೂಟಿ ಬಗ್ಗೆ ನಾನು ಆಲ್ರೆಡಿ ಪ್ರೀವಿಯಸ್ ವೀಡಿಯೋಸಲ್ಲಿ ಡೆಫಿನೇಷನ್ಸು ಮತ್ತು ಸಮ್ ಇಂಪಾರ್ಟೆಂಟ್ ನೋಟ್ಸನ್ನು ಹೇಳಿದ್ದೀನಿ. ಸೊ ಅದೆಲ್ಲದೂ ಕೂಡ ಪ್ರಾಬ್ಲಮ್ಸಲ್ಲಿ ಯೂಸ್ ಆಗುತ್ತೆ. ಮತ್ತು ಆಲ್ಜಿಬ್ರಾ ಆಫ್ ಕಂಟಿನ್ಯೂಟಿ ಹೇಳಿದ್ದೀನಿ, ಅದು ಕೂಡ ಪ್ರಾಬ್ಲಮ್ಸಲ್ಲಿ ಮ್ಯಾಕ್ಸಿಮಮ್ ಯೂಸ್ ಆಗುತ್ತೆ ಅಂತ ನಾನು ಲಾಸ್ಟ್ ಕ್ಲಾಸಸ್ಸಲ್ಲಿ ನಿಮಗೆ ಹೇಳಿದ್ದೆ. ಓಕೆ, ಸೊ ಹಾಗಾದರೆ ಈಗ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿ, ಫಸ್ಟ್ ಕ್ವಶನ್ನು ಎಕ್ಸಸೈಸಲ್ಲಿರುವಂಥದ್ದು 5.1ಅಲ್ಲಿ ಪ್ರೂವ್ ದಟ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 5x - 3 ಈಸ್ ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 0, at x is equal to -3 and at x is equal to 5. ಸೊ ಪ್ರೂವ್ ದಟ್ ಹೇಳಿಬಿಟ್ಟಿದ್ದಾರೆ ಅಂದರೆ ಆಲ್ರೆಡಿ ಕಂಟಿನ್ಯೂಸ್ ಇದೆ ಅಂತ ಕ್ಲಿಯರ್ ಆಗ್ತಾ ಇದೆ. ಯಾಕೆಂದರೆ ಪ್ರೂವ್ ದಟ್ ಹೇಳಿಬಿಟ್ಟಿದ್ದಾರಲ್ಲ, ವೆರಿಫೈ ಅಲ್ಲ, ಜಸ್ಟಿಫೈ ಅಲ್ಲ. ಓಕೆ, ಸೊ ಈಗ ಎಕ್ಸ್ ಇಸ್ ಈಕ್ವಲ್ ಟು 0 ಕಂಟಿನ್ಯೂಸ್ ಇದೆ ಅಂತ ಪ್ರೂವ್ ಮಾಡಬೇಕು, ಎಕ್ಸ್ ಇಸ್ ಈಕ್ವಲ್ ಟು -3 ಕಂಟಿನ್ಯೂಸ್ ಇದೆ, 5 ಕಂಟಿನ್ಯೂಸ್ ಇದೆ ಅಂತ ನಾವು ಪ್ರೂವ್ ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ ನೀವು ಈ ಫಂಕ್ಷನನ್ನು ಅಬ್ಸರ್ವ್ ಮಾಡಿದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಿದೆ ನಿಮಗೆ 5x - 3 ಇದೆ. ಸೊ ನಾನು ಆಲ್ರೆಡಿ ನೋಟ್ಸಲ್ಲಿ ನಿಮಗೆ ಸುಮಾರು ಕಡೆ ಅಲ್ಲಿ ಹೇಳಿದ್ದೀನಿ, ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಸುಮಾರು ನೋಟ್ಸ್ ಹೇಳಿದ್ದೆ. ಅದರಲ್ಲಿ ನಾನು ನಿಮಗೆ ಹೇಳಿದ್ದೆ ಪಾಲಿನಾಮಿಯಲ್ ಫಂಕ್ಷನ್ಸ್ ಆರ್ ಎವ್ರಿವೇರ್ ಕಂಟಿನ್ಯೂಸ್ ಅಂತ ಹೇಳಿದ್ದೀನಿ. ಅಂದರೆ ಆಲ್ ಓವರ್ ದ ಡೊಮೈನಲ್ಲಿ ಯಾವ ಪಾಯಿಂಟ್ ತಗೊಳ್ಳಿ ನೀವು, ಅಲ್ಲೆಲ್ಲ ಕಡೆ ಕಂಟಿನ್ಯೂಸ್ ಇರುತ್ತೆ ಪಾಲಿನಾಮಿಯಲ್ ಫಂಕ್ಷನ್ಸ್. ಓಕೆ, ರ್ಯಾಷನಲ್ ಫಂಕ್ಷನ್ಸ್ ಕಂಟಿನ್ಯೂಸ್ ಅಂತ ಹೇಳಿದ್ದೀನಿ, ಮಾಡ್ಯುಲಸ್ ಫಂಕ್ಷನ್ ಕಂಟಿನ್ಯೂಸ್, ಕಾನ್ಸ್ಟೆಂಟ್, ಐಡೆಂಟಿಟಿ. ಸೊ ಇವೆಲ್ಲ ನೆನಪಿಟ್ಕೊಳ್ಳಿ, ಅದನ್ನೇ ಯೂಸ್ ಮಾಡಿಕೊಂಡು ನಾವು ಪ್ರೂವ್ ಮಾಡ್ತೀವಿ. ಡೆಫಿನೆಟ್ಲಿ ಇದು ಕಂಟಿನ್ಯೂಸ್ ಆಗುತ್ತೆ. ಸೊ ನಾವು ಇಲ್ಲೇನೂ ಕೂಡ ಅದು ಡಿಸ್ಕಂಟಿನ್ಯೂಟಿ ಇದೆಯಾ ಯಾವುದಾರ ಪಾಯಿಂಟಲ್ಲಿ ಅಂತ ನಾವೆಲ್ಲೂ ಹುಡುಕೋ ಅವಶ್ಯಕತೆ ಇಲ್ಲ. ಓಕೆ, ಪಾಲಿನಾಮಿಯಲ್ ಆಗೋದ್ರಿಂದ ಡೆಫಿನೆಟ್ಲಿ ಕಂಟಿನ್ಯೂಸ್ ಆಗಬೇಕು. ಸೊ ನೋಡಿ, ನಾನು ಜಸ್ಟ್ ಒಂದು ಪಾಯಿಂಟ್ಗೆ ಇನ್ ಡೀಟೇಲ್ ಆಗಿ ಆನ್ಸರ್ನ ಬರೀತೀನಿ. ಅಂದರೆ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0ಗೆ ನಾನು ಬರೀತಾ ಹೋಗ್ತೀನಿ. ಸೊಲ್ಯೂಷನ್ ನೋಡ್ತಾ ಹೋಗಿ ಏನು ಬರೀಬೇಕು, ಹೇಗೆ ಸೊಲ್ಯೂಷನ್ ಕೊಡಬೇಕಂದ್ರೆ ಇದಕ್ಕೆ. ಸೊ ಆ ಪಾಯಿಂಟ್ ಬರ್ಕೊಳ್ಳಿ ಫಸ್ಟ್ ನೀವು ಯಾವುದು ಅಂತ. ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಎಲ್ಲಿ ನಾವು 0 ಅಲ್ಲಿ ಹೇಳ್ತಾರೆ. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಫಸ್ಟು ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಏನಾಗುತ್ತೆ ನೋಡೋಣ. ಅಂದರೆ ಎಫ್ ಆಫ್ 0. ಅದಾದಮೇಲೆ ಲಿಮಿಟಿಂಗ್ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್, ಲಿಮಿಟಿಂಗ್ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಎಫ್ ಅಟ್ 0 ಏನಾಗುತ್ತೆ ನೋಡೋಣ. ಎರಡು ಈಕ್ವಲ್ ಬರಬೇಕು. ಈಕ್ವಲ್ ಬಂದರೆ ಕಂಟಿನ್ಯೂಸ್ ಆಗುತ್ತೆ, ಬರಲೇಬೇಕು ಈಕ್ವಲ್, ಯಾಕೆಂದರೆ ಕಂಟಿನ್ಯೂಸ್ ಆಗಲೇಬೇಕಿದು. ಓಕೆ, ಸೊ ಫಸ್ಟು ಫಂಕ್ಷನ್ ವ್ಯಾಲ್ಯೂ ನೋಡಿಬಿಡೋಣ. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂದರೆ ಎಫ್ ಆಫ್ 0 ಏನಾಗುತ್ತೆ ಅಂತ ನೋಡೋಣ. ಎಫ್ ಆಫ್ 0 ಅಂದರೆ ನೋಡಿ, ಫಂಕ್ಷನ್ ಏನಿದೆ 5x - 3 ಅಂದರೆ 5 × 0 - 3 ಆಗುತ್ತೆ. ಓಕೆ, ಸೊ 5 × 0 - 3 ಅಂದರೆ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದರೆ 5 × 0 ಅಂದರೆ 0 - 3 ಆಗುತ್ತೆ. ಸೊ ಎಫ್ ಆಫ್ 0 ಏನು ಬಂದಿದೆ ನಮಗೆ -3 ಬಂದಿದೆ. ಇದನ್ನು ಈಕ್ವೇಷನ್ ನಂಬರ್ 1 ಅಂತ ಪುಟ್ ಮಾಡ್ತೀವಿ. ಓಕೆನಾ. ಸೊ ಈಗ ಅದೇ ಥರ ನೆಕ್ಸ್ಟ್ ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ ಏನನ್ನ, ಲಿಮಿಟಿಂಗ್ ವ್ಯಾಲ್ಯೂ ಆಫ್ ದಿ ಫಂಕ್ಷನ್. ಓಕೆ, ಸೊ ನೋಡಿ, ಈಗ ಲಿಮಿಟಿಂಗ್ ವ್ಯಾಲ್ಯೂ ಆಫ್ ದಿಸ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಎ, ಇದನ್ನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಈಗ ಇಲ್ಲಿ ಎಫ್ ಆಫ್ ಎಕ್ಸ್ ಅಂದರೆ ಫಂಕ್ಷನ್ 5x - 3. ಇಲ್ಲಿ ಎ ಅಂದರೆ ನಾವು ಯಾವ ಪಾಯಿಂಟಲ್ಲಿ ಈ ಫಂಕ್ಷನನ್ನು ಕಂಟಿನ್ಯೂಟಿ ಚೆಕ್ ಮಾಡ್ತಾ ಇದ್ದೀವಲ್ವ, ಆ ಪಾಯಿಂಟ್ ಆಗುತ್ತೆ. ಯಾವ ಪಾಯಿಂಟಲ್ಲಿ ಇಲ್ಲಿ ಹೇಳಿದ್ದೀನಲ್ವ, ಎಕ್ಸ್ ಇಸ್ ಈಕ್ವಲ್ ಟು 0 ಅಂದರೆ ಇನ್ ದ ಪ್ಲೇಸ್ ಆಫ್ ಎ ನಾವು 0 ತೊಗೋಬೇಕು. ಸೊ ದಟ್ಸ್ ವೈ ಇದನ್ನ ಇಲ್ಲೇ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ನಾನು. ಲಿಮಿಟ್ ಆಫ್ ಫಂಕ್ಷನ್ ಏನಾಗಿದೆ 5x - 3 ಆಸ್ ಎಕ್ಸ್ ಟೆನ್ಸ್ ಟು ಪಾಯಿಂಟ್ ಯಾವುದು 0. ಓಕೆನಾ. ಸೊ ಈಗ ಇಷ್ಟು ತೊಗೊಂಡಿದ್ದೀನಿ. ಈಗ ನಾವು ಲಿಮಿಟಿಂಗ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಲಿಮಿಟ್ಸ್ ಅಪ್ಲೈ ಮಾಡೋವಂಥ ಪ್ರಾಬ್ಲಮ್ಸನ್ನು ನೀವು ಲಾಸ್ಟ್ ಇಯರ್ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸಲ್ಲೂ ಸ್ಟಡಿ ಮಾಡಿದ್ದೀರಾ. ಸೊ ಇಲ್ಲಿ ನೋಡಿ, ಇದು ಆಬ್ವಿಯಸ್ಲಿ ನಮಗೆ ಆಲ್ರೆಡಿ ಗೊತ್ತಿದೆ, ನಾವು ಇದನ್ನೆಲ್ಲ ಚೆಕ್ ಮಾಡೋಂಥ ನೆಸೆಸಿಟಿ ಇಲ್ಲ. ಇದು ಪಾಲಿನಾಮಿಯಲ್ ಆಗಿರೋದ್ರಿಂದ ಡೆಫಿನೆಟ್ಲಿ ಇದರ ಲಿಮಿಟಿಂಗ್ ವ್ಯಾಲ್ಯೂವು ಮತ್ತು ಇಲ್ಲಿ ಫಂಕ್ಷನ್ ವ್ಯಾಲ್ಯೂ ಸೇಮ್ ಬರಬೇಕು. ಈ ಥರ ನಿಮಗೆ ಅದು ಪಕ್ಕಾ ಕ್ಲಿಯರ್ ಆಗಿ ಕಂಟಿನ್ಯೂಸ್ ಆಗುತ್ತೆ ಅಂತ ಗೊತ್ತಿದ್ದರೆ ನೀವು ಸಿಂಪ್ಲಿ ಇಷ್ಟೇ ಮಾಡಬೇಕು. ಎಕ್ಸ್ ಟೆಂಡಿಂಗ್ ಟುವರ್ಡ್ಸ್ ವಿಚ್ ನಂಬರ್ 0, ಆ 0ನ ಎಕ್ಸ್ ಪ್ಲೇಸಿಗೆ ಪುಟ್ ಮಾಡಬೇಕು, ಸಿಂಪ್ಲಿಫೈ ಮಾಡಬೇಕು. ಆನ್ಸರ್ ಏನು ಬರುತ್ತೋ ಅದೇ ಲಿಮಿಟಿಂಗ್ ವ್ಯಾಲ್ಯೂ ಆಗುತ್ತೆ. ಅಂದರೆ ಇಲ್ಲಿ ನಾವು ಫಂಕ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ ಥರನೇ ಆಗುತ್ತೆ. ಅರ್ಥ ಆಗ್ತಿದೆಯಲ್ವ? ಏಕೆಂದರೆ ಅದೇ ಥರನೇ ಮಾಡಬೇಕು. ಯಾಕೆಂದರೆ ಇಲ್ಲಿ ನೋಡ್ತಿದ್ದಾಗೆ ನಮಗೆ ಸ್ಟಾರ್ಟಿಂಗಲ್ಲೇ ಗೊತ್ತಾಗುತ್ತೆ ಇದು ಕಂಟಿನ್ಯೂಸ್ಸಾ ಡಿಸ್ಕಂಟಿನ್ಯೂಸ್ ಅಂತ ನಮಗೆ ಕ್ಲಿಯರಾಗಿ ಗೊತ್ತಾಗ್ಬಿಟ್ಟಿದೆ. ಆರ್ ಎಲ್ಸ್ ನೀವೇನಾದರೂ ಬೇಕಾದ್ರೆ ಸ್ಪ್ಲಿಟ್ ಮಾಡ್ಕೊಳ್ತೀನಿ ಅಂದರೆ ನಿಮಗೆ ಮಾಡ್ಕೋಬೋದು. ಇದು ಅಕಾರ್ಡಿಂಗ್ ಟು ಆಲ್ಜಿಬ್ರಾ ಆಫ್ ಲಿಮಿಟ್ಸ್, ಇದನ್ನು ನೀವು ಲಾಸ್ಟ್ ಇಯರ್ ಸ್ಟಡಿ ಮಾಡಿದ್ದೀರ ನೋಡಿ. ಈ ಥರ ಸ್ಪ್ಲಿಟ್ ಮಾಡ್ಬೋದಲ್ವ ಲಿಮಿಟ್ನ ನೀವು.
5x ಮತ್ತು -3 ಅಥವಾ ಜಸ್ಟ್ 3 ಈ ಥರ ಸ್ಪ್ಲಿಟ್ ಮಾಡ್ಕೊಳ್ಳಿ. ಸೊ ಈಗ ಕೂಡ ನೋಡಿದರೆ ನೀವು ಈ ಫಂಕ್ಷನ್ ಎಗೇನ್ ಕಂಟಿನ್ಯೂಸ್ ಪಾಲಿನಾಮಿಯಲ್ ಆಗುತ್ತೆ, ಓಕೆನಾ. ಸೊ ಆ್ಯಸ್ ಎಕ್ಸ್ ಟೆಂಡ್ಸ್ ಟು 0 5 × x ಎಲ್ಲಿಗೆ ಟೆಂಡ್ ಆಗುತ್ತೆ ಅಂದರೆ 5 × 0ಗೆ ಟೆಂಡ್ ಆಗುತ್ತೆ ಅಷ್ಟೇ. ಆ್ಯಂಡ್ ದೆನ್ ಇದು 3 ಏನಿದು ಕಾನ್ಸ್ಟೆಂಟ್ ಫಂಕ್ಷನ್ ಅಲ್ವಾ, ಆ್ಯಸ್ ಎಕ್ಸ್ ಟೆಂಡ್ಸ್ ಟು 0 ಅದು ಎಲ್ಲಿಗಾದರೂ ಟೆಂಡ್ ಆಗಲಿ ಕಾನ್ಸ್ಟೆಂಟ್ ಫಂಕ್ಷನ್ ಯಾವಾಗಲೂ ಅದೇ ನಂಬರೇ ಬರುತ್ತೆ. ಓಕೆ, ಕಾನ್ಸ್ಟೆಂಟ್ ಫಂಕ್ಷನಿಗೆ ಲಿಮಿಟಿಂಗ್ ವ್ಯಾಲ್ಯೂ ದ ನಂಬರ್ ಇಟ್ ಸೆಲ್ಫ್ ಆಗುತ್ತೆ. ಸೊ ಈಗ ಇಲ್ಲಿ 5 × 0 ಅಂತ ಅಂದರೆ 0, ಇಲ್ಲಿ -3 ಇದೆ. ಸೊ ದಟ್ಸ್ ವೈ ದಿಸ್ ಇಸ್ ಈಕ್ವಲ್ ಟು -3 ಬರುತ್ತೆ, ಓಕೆನಾ. ಫಂಕ್ಷನ್ ವ್ಯಾಲ್ಯೂ ಲಿಮಿಟಿಂಗ್ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಏನು ಬಂದಿದೆ -3, ಫಂಕ್ಷನ್ ವ್ಯಾಲ್ಯೂ ಏನು ಬಂದಿದೆ -3. ಸೊ ದಟ್ಸ್ ವೈ ಇದರಿಂದ ನಾವು ಕನ್ಕ್ಲೂಡ್ ಮಾಡ್ಬೋದು ಏನಂತ, ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು ಎ ಈಸ್ ಈಕ್ವಲ್ ಟು ಎಫ್ ಆಫ್ ಎ ಆಗ್ತಾ ಇದೆ. ಸೊ ದೇರ್ ಫೋರ್ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಎಲ್ಲಿ 0 ಅಲ್ಲಿ, ಅಥವಾ ನೀವು 0 ಅಂತನಾದರೂ ತೊಗೋಬೋದಾಗಿತ್ತು, ಇಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳ್ಬಿಡೋಣಲ್ವಾ. ಸೊ ಇನ್ಸ್ಟೆಡ್ ಆಫ್ ಎ ನಾವೇನು ಮಾಡಿಬಿಡೋಣ, ಅಲ್ಲಿ ಕರೆಕ್ಟ್ ಹೇಳ್ಬಿಡೋಣ, x tends to 0 is equal to f of 0. Therefore, f of x is continuous at x is equal to 0 ಅಂತ ಆಗುತ್ತೆ. ಓಕೆ, ಸೊ ದಿಸ್ ಕಂಪ್ಲೀಟ್ಸ್ ದ ಸೊಲ್ಯೂಷನ್ ಆಫ್ ದಿಸ್ ಒನ್. ಅಂದರೆ ಫಸ್ಟ್ ಒನ್ನಿಗೆ ಮಾತ್ರ ಆಯಿತು, ಈ ಫಸ್ಟ್ ಪಾಯಿಂಟಿಗೆ ಮಾತ್ರ ಆಯಿತು. ಇನ್ನು ನೆಕ್ಸ್ಟ್ ನೋಡಿ, ಇಲ್ಲಿ ಸೆಕೆಂಡ್ ಪಾಯಿಂಟ್ ಇದೆ, x is equal to -3. ಸೇಮ್ ವೇಯಲ್ಲಿ ಮಾಡ್ತಾ ಹೋಗಿ, ಅಷ್ಟೇ ಏನಿಲ್ಲ. ನೋಡಿ, x is equal to -3ಗೆ ಇಲ್ಲಿ ಫಂಕ್ಷನ್ ವ್ಯಾಲ್ಯೂ ಏನು ಬರುತ್ತೆ, 5 × -3 -15 -3 -18 ಆಗುತ್ತೆ. ನೆಕ್ಸ್ಟು ಲಿಮಿಟಿಂಗ್ ವ್ಯಾಲ್ಯೂವಲ್ಲೂ ಸೇಮ್ ಪ್ರೊಸೆಸ್ ಆಗುತ್ತೆ. ಇಲ್ಲಿ 5 × -3 ಆಗುತ್ತೆ, ಇದು -15 -3 -18 ಬರುತ್ತೆ. ಸೊ ಅಲ್ಲಿ ಲಿಮಿಟಿಂಗ್ ವ್ಯಾಲ್ಯೂ ಮತ್ತು ಫಂಕ್ಷನ್ ವ್ಯಾಲ್ಯೂ ಎರಡು ಸೇಮ್ ಆಗುತ್ತೆ. ದಟ್ಸ್ ವೈ ಕಂಟಿನ್ಯೂಸ್ ಅಂತ ಈ ಕನ್ಕ್ಲೂಷನ್ ಮಾಡ್ತೀರಾ. ಆಗ ಎಕ್ಸ್ ಟೆನ್ಸ್ ಟು -3, ಇಲ್ಲಿ ಎಫ್ ಆಫ್ -3 ಬರೀಬೇಕಷ್ಟೇ. ಸೇಮ್ ಸೆನ್ಸ್ x is equal to 5. ಓಕೆ, ಸೊ ನೀವು ಇದನ್ನು ಟ್ರೈ ಮಾಡ್ಕೋಬಹುದು. ಸೊ ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಸೊ ಸೆಕೆಂಡ್ ಕ್ವಶನ್ ನೋಡಿ ಏನು ಹೇಳ್ತಾ ಇದೆ, ಎಕ್ಸಾಮೈನ್ ದ ಕಂಟಿನ್ಯೂಟಿ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x² - 1 ಅಟ್ ಎಕ್ಸ್ ಇಸ್ ಈಕ್ವಲ್ ಟು 3. ಅಂದರೆ ಎಲ್ಲಾದರೂ ಕಂಟಿನ್ಯೂಟಿ ಎಲ್ಲೆಲ್ಲಿದೆ ಮತ್ತು ಡಿಸ್ಕಂಟಿನ್ಯೂಟಿ ಎಲ್ಲೆಲ್ಲಿದೆ ಅಂತ ನಾವು ಎಕ್ಸಾಮೈನ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಅಂದರೆ ನಾವೀಗ ಕರೆಕ್ಟಾಗಿ ನೋಡಬೇಕು, ಏನಾದರೂ ಸಪೋಸ್ ಯಾವುದಾದ್ರು ಪಾಯಿಂಟಲ್ಲಿ ಫಂಕ್ಷನ್ ಏನಾದರೂ ಅನ್ಡಿಫೈನ್ ಆಗ್ತಾ ಇದೆಯಾ ಅಥವಾ ಡಿಸ್ಕಂಟಿನ್ಯೂಸ್ ಏನಾದರೂ ಆಗುತ್ತಾ ಅಂತ ನೋಡಬೇಕು. ಇಲ್ಲಿ ಜನರಲಿ ಏನು ಮಾಡಬೇಕಂದ್ರೆ, ನೀವು ಈ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಬೇಕಾದ್ರೆ ಎಫ್ ಈಸ್ ಮ್ಯಾಪಿಂಗ್ ಫ್ರಮ್ ಆರ್ ಟು ಆರ್ ಅಂತ ಜನರಲಿ ತೊಗೊಂಡಿರ್ತೀವಿ ನಾವು, ಅರ್ಥ ಆಯ್ತಲ್ವಾ. ರಿಯಲ್ ವ್ಯಾಲ್ಯೂಡ್ ರಿಯಲ್ ವೇರಿಯಬಲ್ ಫಂಕ್ಷನ್ ಅಂತ ಕರಿತೀವಿ ಇದನ್ನು, ಬಟ್ ಎಲ್ಲೂ ಯೂಸ್ ಮಾಡಿಲ್ಲ. ಬಟ್ ಜನರಲಿ ನಿಮಗೆ ಗೊತ್ತಿರಬೇಕು, ಇಷ್ಟು ಗೊತ್ತಿರಲಿ. ಅಂದರೆ ಡೊಮೈನನ್ನು ಏನೂ ಸ್ಪೆಸಿಫೈ ಮಾಡಿಲ್ಲ ಅಂದರೆ ಅದು ನಾವು ಆರ್ ಟು ಆರ್ ಅಂತಲೇ ತೊಗೋಬೇಕು, ರಿಯಲ್ ನಂಬರ್ಸ್ ಟು ರಿಯಲ್ ನಂಬರ್ಸ್ ಅಂತಲೇ ತೊಗೊಳ್ಳಿ. ಸೊ ಈಗ ಹಾಗೆ ಅಬ್ಸರ್ವ್ ಮಾಡಿ ಇದನ್ನು ಫಂಕ್ಷನನ್ನು 2x² - 1 ಯಾವ ಥರ ಫಂಕ್ಷನ್ ಅನ್ನಿಸ್ತಾ ಇದೆ, ಪಾಲಿನಾಮಿಯಲ್ ಫಂಕ್ಷನ್ ಅನ್ನಿಸ್ತಾ ಇದೆಯಾ ಇಲ್ವಾ ಅಂತ ಫಸ್ಟ್ ಚೆಕ್ ಮಾಡಿ. ಡೆಫಿನೆಟ್ಲಿ ಇದು 100% ಪಾಲಿನಾಮಿಯಲ್ ಫಂಕ್ಷನ್. ಓಕೆ, ಅಟ್ ಎಕ್ಸ್ ಇಸ್ ಈಕ್ವಲ್ ಟು 3 ಅಲ್ಲ, ನೀವು ಯಾವ ಪಾಯಿಂಟ್ ತೊಗೊಂಡ್ರೂ ಕಂಟಿನ್ಯೂಸ್ ಆಗುತ್ತೆ ಇದು ಫಂಕ್ಷನ್. ಓಕೆ, ಸೊ ಡೆಫಿನೆಟ್ಲಿ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ. ಸೊ ಇಲ್ಲಿ ಬೇರೆ ಎಕ್ಸಾಮೈನ್ ಅಂತ ಹೇಳಿದ್ದ, ಸೊ ಹಾಗಾಗಿ ಡೆಫಿನೆಟ್ಲಿ ಇದು ಪಾಲಿನಾಮಿಯಲ್ ಆಗೋದ್ರಿಂದ 100% ಕಂಟಿನ್ಯೂಸ್ ಆಗಲೇಬೇಕು. ದಟ್ಸ್ ವೈ ಇದಕ್ಕೆ ಎಗೇನ್ ಸೊಲ್ಯೂಷನ್ ಹೇಗೆ ಬರೆಯೋದು. ಸೊ ಎಗೇನ್ ಒಂದು ಸಲ ಮತ್ತೆ ನೋಡ್ತಾ ಹೋಗೋಣ ಹಾಗಾದರೆ. ಸೊ ಇಲ್ಲಿ ಸ್ವಲ್ಪ ನಾನು ಡೀಟೇಲಾಗಿ ತೊಗೊಳ್ತೀನಿ, ಗಿವನ್ ತೊಗೊಳ್ತೀನಿ ಫಸ್ಟ್ ನಾನು. ಗಿವನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನಿದೆ ಅದು ಫಂಕ್ಷನ್ನು 2x² - 1 ಇದೆ. ಪಾಯಿಂಟ್ ಏನಿದೆ ನೋಡ್ಕೊಳ್ಳೋಣ, ಆಟ್ ಎಕ್ಸ್ ಇಸ್ ಈಕ್ವಲ್ ಟು ಎಲ್ಲಿ 3 ನಾವು ಚೆಕ್ ಮಾಡಬೇಕು ಇದನ್ನು ಕಂಟಿನ್ಯೂಟಿ. ಓಕೆ, ಸೊ ನೋಡೋಣ ಈಗ ಆಟ್ ಎಕ್ಸ್ ಇಸ್ ಈಕ್ವಲ್ ಟು 3 ಅನ್ನೋ 3 ಅನ್ನೋ ಪಾಯಿಂಟಲ್ಲಿ ಫಂಕ್ಷನ್ ವ್ಯಾಲ್ಯೂ ಫಸ್ಟ್ ಏನಾಗುತ್ತೆ ನೋಡ್ಬಿಡೋಣ. ಎಫ್ ಆಫ್ 3 ವಿಚ್ ಈಸ್ ಈಕ್ವಲ್ ಟು 2 × 3² - 1 ವಿಚ್ ಈಸ್ ಈಕ್ವಲ್ ಟು 2 × 3² ಮೀನ್ಸ್ 9 - 1 which is equal to 9 × 2 18 - 1 which is equal to 17 ಆಯಿತು. ಅಂದರೆ ಫಂಕ್ಷನ್ ವ್ಯಾಲ್ಯೂ 17 ಬರ್ತಾ ಇದೆ. ಓಕೆ, ಸೊ ನೆಕ್ಸ್ಟು ಲಿಮಿಟಿಂಗ್ ವ್ಯಾಲ್ಯೂ ಆಫ್ ದಿ ಫಂಕ್ಷನ್, ಇದು ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಆಯಿತು. ಲಿಮಿಟಿಂಗ್ ವ್ಯಾಲ್ಯೂ ನೋಡ್ಬೇಕು ನಾವೀಗ. ಅಂದರೆ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಎ ಚೆಕ್ ಮಾಡಬೇಕೀಗ, ವಿಚ್ ಈಸ್ ಈಕ್ವಲ್ ಟು ಲಿಮಿಟ್ ಆಫ್ ಫಂಕ್ಷನ್ ಏನು ಬಂದಿದೆ 2x² - 1 ಆಸ್ ಎಕ್ಸ್ ಟೆನ್ಸ್ ಟು ಯಾವ ಪಾಯಿಂಟಲ್ಲಿ ಚೆಕ್ ಮಾಡ್ತಾ ಇದ್ದೀವಿ, ಕಂಟಿನ್ಯೂಟಿ 3 ಅಲ್ಲಿ.
ಓಕೆ, ಸೊ ಸ್ಪ್ಲಿಟ್ ಮಾಡ್ಕೊಳ್ತೀರಾ ಮಾಡಿ, ಇಲ್ಲ ಡೈರೆಕ್ಟ್ ಮಾಡ್ತೀರಾ, ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಮಾಡ್ಬೋದು, ಹೇಗಾದರೂ ಮಾಡ್ಬೋದು. ಸೊ ಇದೊಂದು ಕ್ವಶನ್ ಮಾತ್ರ ಸ್ಪ್ಲಿಟ್ ಮಾಡ್ತೀನಿ, ನೆಕ್ಸ್ಟ್ ಎಲ್ಲ ನಾನು ಡೈರೆಕ್ಟಾಗಿ ಅಪ್ಲೈ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಲಿಮಿಟ್ ಆಫ್ 1 ಆಸ್ ಎಕ್ಸ್ ಟೆನ್ಸ್ ಟು 3. ಸೊ ಈಗ ಹಾಗೆ ಅಬ್ಸರ್ವ್ ಮಾಡಿ. ಸೊ ಇದು ಎಗೇನ್ ಪಾಲಿನಾಮಿಯಲ್ ಫಂಕ್ಷನ್, ಸಿಂಪ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ಸೊ ಎಕ್ಸ್ ಟೆನ್ಸ್ ಟು 3 ಇರೋದ್ರಿಂದ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಜಸ್ಟ್ 3ಗೆ ಸಬ್ಸ್ಟಿಟ್ಯೂಟ್ ಮಾಡಿ, 3 ಸ್ಕ್ವೇರ್ ಅಂದರೆ 9, 9 ಇಂಟು 2 ಅಂದರೆ 18 ಆಗುತ್ತೆ. ಓಕೆ, ಸೊ ಆ್ಯಸ್ ಎಕ್ಸ್ ಟೆನ್ಸ್ ಟು 3, 2x ಸ್ಕ್ವೇರ್ ಟೆನ್ಸ್ ಟು 18 ಅಂತ ಮೀನಿಂಗ್ ಇದು. ಓಕೆ, ನೆಕ್ಸ್ಟ್ ಮೈನಸ್. ಓಕೆ, ಇದು ಕಾನ್ಸ್ಟೆಂಟ್ ಫಂಕ್ಷನ್ ಅಲ್ವಾ, ಆ್ಯಸ್ ಎಕ್ಸ್ ಟೆನ್ಸ್ ಟು 3, ಅದು ಎಲ್ಲಿಗಾದರೂ ಮೂವ್ ಆಗಲಿ ಎಕ್ಸ್ ವ್ಯಾಲ್ಯೂ ನಮಗೆ ಅದು ಯಾವಾಗಲೂ ಫಿಕ್ಸ್, ಅದು ಕಾನ್ಸ್ಟೆಂಟ್ ವ್ಯಾಲ್ಯೂ 1 ಬರುತ್ತೆ. 18 - 1 ಅಂದರೆ 17 ಆಯಿತು. ಓಕೆ, ಸೊ ಇಲ್ಲೂ ಕೂಡ 17 ಬಂದಿದೆ, ಇಲ್ಲೂ ಕೂಡ ಆನ್ಸರ್ 17 ಬಂದಿದೆ. ಸೊ ಕನ್ಕ್ಲೂಡ್ ಮಾಡ್ಬೋದಲ್ವ ನಾವೀಗ. ಸೊ ದೇರ್ ಫೋರ್ ಲಿಮಿಟ್ ಆ್ಯಸ್ ಎಕ್ಸ್ ಟೆನ್ಸ್ ಟು ಎಲ್ಲಿ ಇದು 3, ಎಫ್ ಆಫ್ ಎಕ್ಸ್ is equal to f of 3. Okay, so therefore f of x is continuous at x is equal to 3. x is equal to 3 ಅಲ್ಲಿ ಏನಾಗುತ್ತೆ, ಫಂಕ್ಷನ್ ಕಂಟಿನ್ಯೂಸ್ ಆಗ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 3 ನೋಡ್ತಾ ಹೋಗೋಣ. ಸೊ ಇಲ್ಲೂ ಅಷ್ಟೇ ಎಕ್ಸಾಮೈನ್ ಹೇಳ್ತಾ ಇದ್ದಾನೆ, ಮತ್ತು ಯಾವ ಪಾಯಿಂಟ್ನೂ ಕೂಡ ಹೇಳ್ತಾ ಇಲ್ಲ. ಅಂದರೆ ನಾವು ಈಗ ಜನರಲಿ ಎಲ್ಲ ಆಲ್ ಓವರ್ ದ ಡೊಮೈನ್ ಹೇಳಬೇಕು ನಮ್ಮ ಡಿಸಿಷನ್ ಈಗ. ಓಕೆ, ಆಲ್ ಓವರ್ ದ ಡೊಮೈನ್ ಇದು ಕಂಟಿನ್ಯೂಸ್ ಇದೆಯಾ ಇಲ್ವೋ, ಅಥವಾ ಡೊಮೈನಲ್ಲಿ ಯಾವುದಾದ್ರು ಒಂದು ಪಾಯಿಂಟಲ್ಲಿ ಡಿಸ್ಕಂಟಿನ್ಯೂಟಿ ಇದೆಯಾ ಅಂತ ಹೇಳಬೇಕು. ಬಟ್ ಏನಾದ್ರು ಸಮ್ಟೈಮ್ಸ್ ಅವನು ಯಾವುದಾದ್ರು ಸಮ್ ಪಾಯಿಂಟ್ನ ಸ್ಪೆಸಿಫೈ ಮಾಡಿರ್ತಾನೆ, ಈ ಥರ ಹೇಳಿರ್ತಾನೆ. ಓಕೆ, ಇದನ್ನು ಬಿಟ್ಟು ಚೆಕ್ ಮಾಡಿ ಅಂತ ಅರ್ಥ ಅಷ್ಟೇ ಅದು. ಓಕೆ, ಅಂದರೆ ಎಕ್ಸ್ಗೆ 5 ಪುಟ್ ಮಾಡಬೇಡಿ, ಬಿಟ್ಟು ಬೇರೆ ಕೊಡಬೇಕಂತ. ಬಿಫೋರ್ ದಟ್ ಇಲ್ಲಿ ನೋಡಿಬಿಡೋಣ ಇದನ್ನು. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x - 5 ಅಂತ ಇದೆ. ಸೊ ಇಲ್ಲಿ ಎಗೇನ್ ನಾನು ಹೇಳಿದ್ದೀನಿ ನಿಮಗೆ, ಎಫ್ ಮ್ಯಾಪ್ ಫ್ರಮ್ ಕ್ಯಾಪಿಟಲ್ ಆರ್ ಟು ಕ್ಯಾಪಿಟಲ್ ಆರ್ ಅಂತಲೇ ತೊಗೋಬೇಕಂದ್ರೆ ನೀವು ಡೊಮೈನಲ್ಲಿ ಈ ವ್ಯಾಲ್ಯೂ ಏನಾರು ಪುಟ್ ಮಾಡಬೇಕು ಅಂದರೆ ಎನಿ ರಿಯಲ್ ನಂಬರ್ನ ನೀವೇನು ಮಾಡ್ಬೋದು, ಪುಟ್ ಮಾಡ್ಬೋದಾಗುತ್ತೆ. ಓಕೆ, ಸೊ ಏನು ಅನಿಸ್ತಾ ಇದೆ, x - 5 ಎಂಥ ಫಂಕ್ಷನು, ಪೊಲಿನಾಮಿಯಲ್ ಅಲ್ವಾ. ಸೊ ಡೆಫಿನೆಟ್ಲಿ ನಾವು ಹೇಳ್ತಾ ಹೋಗ್ಬೋದು ಕ್ಲಿಯರ್ಲಿ, ಇನ್ನೇನಿಲ್ಲ. ಓಕೆ, ಸೊ ಈ ಥರ ಹೇಳ್ಬಿಡೋಣ ಕ್ಲಿಯರ್ಲಿ ಫಾರ್ ಎನಿ ರಿಯಲ್ ನಂಬರ್ k f ಆಫ್ k is equal to k - 5. ಓಕೆ, ಯಾಕೆಂದರೆ ಇಲ್ಲಿ ಪರ್ಟಿಕ್ಯುಲರಾಗಿ ಯಾವ ಪಾಯಿಂಟ್ ಹೇಳ್ತಾ ಇಲ್ಲ ಅವನು, ಪರ್ಟಿಕ್ಯುಲರ್ ಇದೇ ಪಾಯಿಂಟಲ್ಲಿ ಕಂಟಿನ್ಯೂಟಿ ಚೆಕ್ ಮಾಡಿ ಅಂತ ಜನರಲ್ ಆಗಿ ಹೇಳಬೇಕು ನಾವೀಗ. ಎಲ್ಲ ಫಾರ್ ಆಲ್ ದ ಪಾಯಿಂಟ್ಸ್ ಆಫ್ ದಿ ಡೊಮೈನ್ ಹೇಳಬೇಕು. ಅದಕ್ಕೆ ನಾನು ಜನರಲ್ ಆಗಿ ಒಂದು ನಂಬರ್ ತೊಗೊಂಡಿದ್ದೀನಿ ಕೆ ಅಂತ. ಇನ್ ಜನರಲ್ ಕೆ ಈಸ್ ಎನ್ ಎಲಿಮೆಂಟ್ ಆಫ್ ಡೊಮೈನ್. ಅದು ಡೊಮೈನಲ್ಲಿ ನೀವು ಯಾವುದೇ ಎಲಿಮೆಂಟ್ ತೊಗೊಂಡ್ರು ಫಂಕ್ಷನ್ ವ್ಯಾಲ್ಯೂ ಹೇಗೆ ಡಿಫೈನ್ ಆಗುತ್ತೆ ಅಂದರೆ ಎಫ್ ಆಫ್ ಕೆ ವಿಚ್ ಈಸ್ ಈಕ್ವಲ್ ಟು k - 5. ಎಕ್ಸ್ ಇರೋ ಪ್ಲೇಸಿಗೆ ಕೆ ಆಗಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸೊ ದಟ್ ವಿಲ್ ಬಿ ಎನಫ್. ನೆಕ್ಸ್ಟ್ ನೋಡ್ತಾ ಹೋದರೆ ಲಿಮಿಟಿಂಗ್ ವ್ಯಾಲ್ಯೂ ಬೇಕಲ್ವಾ. ಸೊ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಕೆ ಅಂತಲೇ ತೊಗೊಂಡ್ಬಿಡ್ತೀನಿ. ಓಕೆ, ಸೊ ವಿಚ್ ಈಸ್ ಈಕ್ವಲ್ ಟು ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಅಂದರೆ x - 5 ಆಸ್ ಎಕ್ಸ್ ಟೆನ್ಸ್ ಟು ಕೆ. ಸೊ ಏನಾಗುತ್ತೆ, ಇದು ಡೈರೆಕ್ಟ್ ಮಾಡ್ತೀನಿ ನಾನು, ಸ್ಪ್ಲಿಟ್ ಮಾಡೋದಿಲ್ಲ. ಸೊ ಸಿಂಪ್ಲಿ ಇದು ಕಂಟಿನ್ಯೂಸ್ ಆಗಲೇಬೇಕದು. ಓಕೆ, ಸೊ ಇದು ಎಲ್ಲಿಗೆ ಟೆಂಡ್ ಆದರೂ ಕೂಡ ಸೊ ಸಿಂಪ್ಲಿ ಅದರ ಲಿಮಿಟಿಂಗ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಎಕ್ಸ್ ಪ್ಲೇಸಿಗೆ ನೀವೇನು ಮಾಡಬೇಕು, ಇಲ್ಲಿರೋ ನಂಬರ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲೇನಿದೆ ಕೆ ಇದೆ, ಎಕ್ಸ್ ಪ್ಲೇಸಿಗೆ ಕೆ ಸಬ್ಸ್ಟಿಟ್ಯೂಟ್ ಮಾಡಿದರೆ k - 5 ಅಂತ ಆಗುತ್ತೆ. ಸೊ ಈಗ ಇಲ್ಲಿ ನೋಡಿ ಫಂಕ್ಷನ್ ವ್ಯಾಲ್ಯೂ ಲಿಮಿಟಿಂಗ್ ವ್ಯಾಲ್ಯೂ ಎರಡು ಏನಾಗಿದೆ, ಸೇಮ್ ಇದೆ. ಸೊ ದಟ್ಸ್ ವೈ ಕನ್ಕ್ಲೂಷನ್ ಮಾಡ್ಬೋದಲ್ವಾ, ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಕೆ is equal to f of k ಆಗ್ತಾ ಇದೆ. ಸೊ therefore f of x is continuous for ಅಥವಾ at ಹೇಗಾದ್ರೆ ಹೇಳಿ for every element of domain. ಎವ್ರಿ ಎಲಿಮೆಂಟ್ ಆಫ್ ಡೊಮೈನ್. ಓಕೆನಾ. ಸೊ ಇದೇ ಥರ ನೆಕ್ಸ್ಟ್ ಕ್ವಶನು, ನೆಕ್ಸ್ಟ್ ಸೆಕೆಂಡ್ ಸಬ್ 1 ಇದೆಯಲ್ವಾ, ಅಲ್ಲಿ ಈ ನೋಡ್ತಾ ಹೋದರೆ 1 ಡಿವೈಡೆಡ್ ಬೈ x - 5 ಅಂತ ಇದೆ.
ಆ್ಯಂಡ್ ಎಕ್ಸ್ ನಾಟ್ ಈಕ್ವಲ್ ಟು 5 ಅಂತ ಇದೆ. ಓಕೆ, ಜಸ್ಟ್ ಮಿನಿಟ್, ಇಲ್ಲಿ ಸ್ಪೇಸ್ ಇಲ್ಲ, ಒಂದು ಸೆಕೆಂಡ್. ಸೊ ಇದನ್ನು ನಾನು ಇಲ್ಲೇ ಜಸ್ಟ್ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನಾನಿಲ್ಲಿ. ಇಲ್ಲಿ ಹಾಗೆ ನೋಡ್ತಾ ಹೋಗಿ ಈ ಫಂಕ್ಷನನ್ನು. ಸೊ ಈ ಫಂಕ್ಷನ್ ಏನಿದೆ ನಮಗೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 5. ಯಾಕೆ ಕಂಟಿನ್ಯೂಸ್ ಅಂತ ಹೇಳ್ತೀನಿ. ಇಲ್ಲಿ ನ್ಯೂಮರೇಟರಲ್ಲಿ ಏನಿದೆ 1 ಇದೆ. ಇದನ್ನು ಒಂದು ಪಾಲಿನಾಮಿಯಲ್ ಫಂಕ್ಷನ್ ಅಂತ ನಾನು ಡೆಫಿನೆಟ್ಲಿ ಟ್ರೀಟ್ ಮಾಡ್ಬೋದು. ಅದೊಂದು ಪಾಲಿನಾಮಿಯಲ್ ಫಂಕ್ಷನ್ ಆಗುತ್ತೆ. ಓಕೆನಾ. ಸೊ ಡಿನಾಮಿನೇಟ್ರ್ ಅಬ್ಸರ್ವ್ ಮಾಡಿದರೂ ಕೂಡ ಅದು ಒಂದು ಪಾಲಿನಾಮಿಯಲ್ ಫಂಕ್ಷನ್ ಆಗುತ್ತೆ. ಓಕೆ, ಪಾಲಿನಾಮಿಯಲ್ ಫಂಕ್ಷನ್ ಆಗುತ್ತೆ. ಈಗ ನ್ಯೂಮರೇಟರ್ ಮತ್ತು ಡಿನಾಮಿನೇಟರಲ್ಲಿ ಪಾಲಿನಾಮಿಯಲ್ ಫಂಕ್ಷನ್ಸ್ ಇದ್ದಾಗ, ಈ ಫಾರ್ಮಲ್ ಇದ್ದಾಗ ಈ ಫಂಕ್ಷನ್ ಏನಾಗುತ್ತೆ, ರ್ಯಾಷನಲ್ ಫಂಕ್ಷನ್ ಆಗುತ್ತೆ. ಕ್ಲಿಯರ್ ಅಲ್ವಾ. ರ್ಯಾಷನಲ್ ಫಂಕ್ಷನ್ ಅಂದರೆ ನ್ಯೂಮರೇಟರಲ್ಲಿ ಒಂದು ಪಾಲಿನಾಮಿಯಲ್ ಫಂಕ್ಷನ್ ಡಿವೈಡೆಡ್ ಬೈ ಡಿನಾಮಿನೇಟರಲ್ಲಿ ಒಂದು ಪಾಲಿನಾಮಿಯಲ್ ಫಂಕ್ಷನ್ ಇದ್ದರೆ ರ್ಯಾಷನಲ್ ಅಂತೇಳಿ ಕರಿತೀವಿ, ರ್ಯಾಷನಲ್ ಫಂಕ್ಷನ್. ಸೊ ನಾನು ಹೇಗೇನು ಹೇಳಿದ್ದೀನಿ, ರ್ಯಾಷನಲ್ ಫಂಕ್ಷನ್ ಈಸ್ ಆಲ್ವೇಸ್ ಕಂಟಿನ್ಯೂಸ್. ಒಂದೇ ಒಂದು ಕಂಡೀಷನ್ ಇದೆ. ಸೊ ಈ ಡಿನಾಮಿನೇಟರಲ್ಲಿರುವಂಥ ಪಾಲಿನಾಮಿಯಲ್ ಫಂಕ್ಷನ್ ವ್ಯಾನಿಷ್ ಆಗಬಾರ್ದು ಅಥವಾ 0 ಆಗಬಾರ್ದು. ಇದು ಯಾವಾಗ 0 ಆಗುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು 5 ಕೊಟ್ಟರೆ 0 ಆಗುತ್ತೆ. ಬಟ್ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ಡೊಮೈನಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 5 ಇಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ. ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 5 ಅಂದರೆ ಸೊ ಎಕ್ಸ್ ಪ್ಲೇಸಿಗೆ 5ನ ನೀವು ಸಬ್ಸ್ಟಿಟ್ಯೂಟ್ ಮಾಡಬಾರ್ದು ಅಂತ ಮೀನಿಂಗ್ ಅದು. ಕ್ಲಿಯರ್ ಆಯಿತಾ. ಸೊ ಹಾಗಾದರೆ ಈಗ ಫಂಕ್ಷನ್ ವ್ಯಾಲ್ಯೂ ನೀವು ಯಾವುದೋ ಒಂದು ಲೆಟಸ್ ಸಪೋಸ್ ಸಮ್ ರಿಯಲ್ ನಂಬರ್ ಕೆ ಅಂತ ತೊಗೊಂಡ್ರೆ, ಸೊ ಫಂಕ್ಷನ್ ವ್ಯಾಲ್ಯೂ ಹೇಗೆ ಡಿಫೈನ್ ಆಗುತ್ತೆ ಅಂದರೆ ಎಫ್ ಆಫ್ ಕೆ ಈಸ್ ಈಕ್ವಲ್ ಟು ಇಲ್ಲಿ ಹೇಗೆ ಡಿಫೈನ್ ಆಗುತ್ತೆ ಅಂದರೆ 1 ಡಿವೈಡೆಡ್ ಬೈ ಎಕ್ಸ್ ಪ್ಲೇಸಿಗೆ ಕೆ ಕೊಡ್ತೀರಾ, ಕೆ ಮೈನಸ್ 5 ಅಂತ ಆಗುತ್ತೆ. ಈ ಥರ ಬರುತ್ತೆ. ಓಕೆನಾ. ಅದೇ ಥರನೇ ಲಿಮಿಟಿಂಗ್ ವ್ಯಾಲ್ಯೂ ಆದರೆ ಏನಾಗುತ್ತೆ ಅಂದರೆ, ಸೊ ಅದು ಸೇಮ್ ಟೈಪ್. ಓಕೆ, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು ಕೆ ಎಫ್ ಆಫ್ ಎಕ್ಸ್ ಅಂತ ತೊಗೊಳ್ತೀರಾ, ವಿಚ್ ಈಸ್ ಈಕ್ವಲ್ ಟು, ಸೊ ಫಂಕ್ಷನ್ ವ್ಯಾಲ್ಯೂ ಎಫ್ ಆಫ್ ಎಕ್ಸ್ ಅಂದರೆ 1 ಬೈ ಎಕ್ಸ್ ಮೈನಸ್ 5 ಆಗುತ್ತೆ. ಸೊ ಅವಾಗ ಅದು 1 ಡಿವೈಡೆಡ್ ಬೈ ಎಕ್ಸ್ ಪ್ಲೇಸಿಗೆ ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಸಿಂಪ್ಲಿ ಕೆ ಮೈನಸ್ 5 ಅಂತ ಆಗುತ್ತೆ. ಈಗ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಮತ್ತು ಲಿಮಿಟಿಂಗ್ ವ್ಯಾಲ್ಯೂ ಆಫ್ ದಿ ಫಂಕ್ಷನ್, ಸೊ ಬೋತ್ ಆರ್ ಸೇಮ್ ಇದೆ ಅಟ್ ದ ಪಾಯಿಂಟ್ ಕೆ ಅನ್ನೋದು ಜನರಲ್ ಪಾಯಿಂಟ್ ಅದು. ಸೊ ಕೆ ಅನ್ನೋದು ಜನರಲ್ ಪಾಯಿಂಟ್ ಆಗಿರೋದ್ರಿಂದ ಸೊ ಆಲ್ ಓವರ್ ದ ಡೊಮೈನು ಈ ಫಂಕ್ಷನ್ನು ಕಂಟಿನ್ಯೂಸ್ ಆಗುತ್ತೆ ಅಂತ ಆಯಿತು. ಸೊ ದಟ್ಸ್ ವೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 5 ಈಸ್ ಕಂಟಿನ್ಯೂಸ್ ಫಾರ್ ಆಲ್ ದ ಎಲಿಮೆಂಟ್ಸ್ ಆಫ್ ದಿ ಡೊಮೈನ್. ಆಲ್ರೆಡಿ ಅವರೇ ಹೇಳಿದ್ದಾರೆ ಡೊಮೈನಲ್ಲಿ 5 ಇರೋದಿಲ್ಲ ಅಂತ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇಲ್ಲಿ ನೋಡಿ ಥರ್ಡ್ ಒನ್ ನೋಡ್ತಾ ಹೋಗಿ. ಸೊ ಥರ್ಡ್ ಒನ್ನಲ್ಲಿ ನಮಗೆ ಎಕ್ಸ್ ಸ್ಕ್ವೇರ್ ಮೈನಸ್ 25 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 5 ಅಂತ ಇದೆ ಈ ಫಂಕ್ಷನ್. ಓಕೆನಾ. ಸೊ ಇಲ್ಲೂ ಕೂಡ ಎಗೇನ ನೀವು ಅಬ್ಸರ್ವೇಷನ್ ಮಾಡ್ಬೋದು. ಏನು ಅಬ್ಸರ್ವೇಷನ್ ಮಾಡ್ಬೋದು, ಸೊ ಇಲ್ಲಿ ಇರುವಂತಹದ್ದು ಎಗೇನ್ ರ್ಯಾಷನಲ್ ಫಂಕ್ಷನ್ ಆಗುತ್ತೆ. ಹೌದಾ. ನ್ಯೂಮರೇಟರಲ್ಲಿ ಪಾಲಿನಾಮಿಯಲ್, ಡಿನಾಮಿನೇಟರಲ್ಲಿ ಪಾಲಿನಾಮಿಯಲ್, ರ್ಯಾಷನಲ್ 100% ಇದೇನಾಗಬೇಕು, ಕಂಟಿನ್ಯೂಸ್ ಆಗಬೇಕು. ಇಲ್ಲಿ ಹೇಳಿದ್ದಾರೆ ಡಿನಾಮಿನೇಟರಲ್ಲಿ ಎಕ್ಸ್ಗೆ -5 ಪುಟ್ ಮಾಡೋ ಹಾಗಿಲ್ಲ, ಅಂದರೆ ಡಿನಾಮಿನೇಟರ್ಗೆ ನೀವು -5 ಪುಟ್ ಮಾಡೋ ಹಾಗಿಲ್ಲ, ಅಥವಾ ನ್ಯೂಮರೇಟರ್ಗೂ ಕೊಡೋ ಹಾಗಿಲ್ಲ. ಒಟ್ಟಿನಲ್ಲಿ ಫಂಕ್ಷನ್ಗೆ ನೀವು -5 ವ್ಯಾಲ್ಯೂನ ಪುಟ್ ಮಾಡೋ ಹಾಗಿಲ್ಲ, ಡೊಮೈನಲ್ಲಿ -5 ಇಲ್ಲ. ಹಾಗಾದರೆ ಈಗ ಈ ಫಂಕ್ಷನ್ಗೆ ನೀವು ಏನಾದರೂ ಯಾವುದಾದ್ರು ಒಂದು ಜನರಲ್ ಪಾಯಿಂಟ್ ತೊಗೊಂಡ್ರೆ ನೀವು ಹೇಳಬೇಕಾಗುತ್ತೆ. ಇಲ್ಲಿ ಪರ್ಟಿಕ್ಯುಲರ್ ಯಾವ ಪಾಯಿಂಟಿಗೂ ಕೂಡ ನಮಗೆ ಹೇಳಿಲ್ಲ. ಸೊ ಹಾಗಾಗಿ ನಾವು ಎಗೇನ್ ಮತ್ತೆ ಲಾಸ್ಟ್ ಏನು ತೊಗೊಂಡ್ವಲ್ಲ ಅದೇ ಥರನೇ ಇಲ್ಲಿ ಕಂಡೀಷನ್ ತೊಗೋಬೇಕಾಗುತ್ತೆ. ಏನು ತೊಗೊಂಡಿದ್ವಿ ಲಾಸ್ಟಲ್ಲಿ ನಾವು, ಫಾರ್ ಎನಿ ರಿಯಲ್ ನಂಬರ್ ಕೆ ಅಂತ ತೊಗೊಂಡ್ವಲ್ವಾ. ಸೊ ಫಾರ್ ಎನಿ ಎಲಿಮೆಂಟ್ ಆಫ್ ಡೊಮೈನ್ ಅಂತನಾದರೂ ಹೇಳ್ಕೊಬೋದು. ಹೇಗಾದರೆ ಹೇಳ್ಕೊಳ್ಳಿ, ಫಾರ್ ಎನಿ ಎಲಿಮೆಂಟ್ k in the domain, for any element k in the domain, function value ನೋಡೋಣ. f of k ನೋಡ್ಬೇಕು ನಾನೀಗ. ಓಕೆನಾ. f of k ಅಂದರೆ ಏನಾಗುತ್ತೆ, ಈಗ ಇಲ್ಲಿ ಅಬ್ಸರ್ವ್ ಮಾಡಿ, k ಸ್ಕ್ವೇರ್ ಮೈನಸ್ 25 ಡಿವೈಡೆಡ್ ಬೈ k ಪ್ಲಸ್ 5 ಅಂತ ಆಗುತ್ತೆ. ಓಕೆ. ಸೊ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಬಾರ್ದು, ನೀವು ಒಂದು ಸ್ವಲ್ಪ ಸಿಂಪ್ಲಿಫೈ ಮಾಡಬೇಕು. ಏಕೆಂದರೆ ನ್ಯೂಮರೇಟರ್ ಇದೆಯಲ್ವ, ಕೆ ಸ್ಕ್ವೇರ್ ಇದು 25 ಇದೆಯಲ್ವಾ, ಇದನ್ನು ಏನಂತ ಬರ್ಕೋಬೋದು ನಾನೀಗ, 25ಅನ್ನು 5 ಸ್ಕ್ವೇರ್ ಆಗುತ್ತಲ್ವ, ಕೆ ಸ್ಕ್ವೇರ್ ಮೈನಸ್ 5 ಸ್ಕ್ವೇರ್ ಆಗುತ್ತೆ. ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಯೂಸ್ ಮಾಡಿದರೆ ಅದನ್ನು ನಾವು a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮ್ಯಾಟಲ್ಲಿ ಬರಿಬೋದು. ಅಂದರೆ
ಕೆ ಪ್ಲಸ್ 5 ಇಂಟು ಕೆ ಮೈನಸ್ 5 ಅಂತ ಆಗುತ್ತೆ, ಡಿವೈಡೆಡ್ ಬೈ ಕೆ ಪ್ಲಸ್ 5 ಇದೆ. ಈಗ ಇಲ್ಲಿ ಕೆ ಪ್ಲಸ್ 5 ಕ್ಯಾನ್ಸಲ್ ಮಾಡಿದರೆ ಇದು ಸಿಂಪ್ಲಿಫೈ ಆಗಿ ಬರುತ್ತೆ ನಮಗೆ ಜಸ್ಟ್ ಕೆ ಮೈನಸ್ 5 ಇದು ಫಂಕ್ಷನು. ಸೊ ನಮಗೆ ಸುಮ್ಮನೆ ಈ ಥರ ಕಾಂಪ್ಲಿಕೇಟೆಡ್ ಆಗಿದೆ ಅಷ್ಟೇ. ಇದು ಏನಂದರೆ ಫಂಕ್ಷನು ಕೆ ಮೈನಸ್ 5 ಇಟ್ ಸೆಲ್ಫ್ ಅದು. ಲಾಸ್ಟ್ ಏನು ಬಂದಿತ್ತಲ್ವ ಎಕ್ಸ್ ಮೈನಸ್ 5 ಐ ಥಿಂಕ್ ಅಲ್ವಾ ಲಾಸ್ಟ್ ಬಂದಿದ್ದು ನಮಗೆ. ಎಕ್ಸ್ ಮೈನಸ್ 5 ಲಾಸ್ಟ್ ಇತ್ತಲ್ವ ಅದೇ ಫಂಕ್ಷನ್ ಇದು, ಸೇಮ್ ಫಂಕ್ಷನ್ನೇ, ಬಟ್ ಅದು ಬೇರೆ ವೇನಲ್ಲಿ ಪ್ರೆಸೆಂಟೇಷನ್ ಮಾಡಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಸೊ ಈಗ ನೆಕ್ಸ್ಟ್ ನಾವೇನು ಮಾಡ್ತಾ ಹೋಗೋಣ, ಲಿಮಿಟಿಂಗ್ ವ್ಯಾಲ್ಯೂ ಅಲ್ಲೂ ಸೇಮ್ ಥಿಂಗ್ ಇದೇ ಥರ ಸ್ವಲ್ಪ ಸಿಂಪ್ಲಿಫಿಕೇಶನ್ ಬರುತ್ತೆ. ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು ಕೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಓಕೆ, ಈಗ ಫಂಕ್ಷನ್ ತಗೋಬೇಕಲ್ವ, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು ಕೆ, ಫಂಕ್ಷನ್ ಏನು ಬರುತ್ತೆ ಅದು ಎಕ್ಸ್ ಸ್ಕ್ವೇರ್ ಮೈನಸ್ 25 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 5. ಈಗ ಡೈರೆಕ್ಟ್ಲಿ ನೀವೇನಾದರೂ ಸಪೋಸ್ ಕೆ ಸಬ್ಸ್ಟಿಟ್ಯೂಟ್ ಮಾಡಿದರೆ, ಓಕೆ, ಕೆ ಸ್ಕ್ವೇರ್ ಮೈನಸ್ 25 ಡಿವೈಡೆಡ್ ಬೈ ಕೆ ಪ್ಲಸ್ 5 ಹಾಗೆ ಮಾಡ್ಬೋದು, ಅಥವಾ ನಾವು ಅದನ್ನು ಸಿಂಪ್ಲಿಫಿಕೇಶನ್ ಮಾಡ್ಕೊಂಡಾದರೂ ಮಾಡ್ಬೋದು, ಹೇಗಾದರೂ ಮಾಡಿ ನಿಮ್ಮ ಚಾಯ್ಸ್ ಅದು. ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟು ಆ ಫಂಕ್ಷನನ್ನೇ ಸಿಂಪ್ಲಿಫೈ ಮಾಡ್ಕೊಳ್ತೀನಿ, ಆಮೇಲೆ ಲಿಮಿಟ್ ಅಪ್ಲೈ ಮಾಡೋದು ಈಸಿ, ಅಥವಾ ಹೇಗಾದರೂ ಮಾಡ್ಬೋದು ನೀವು. ಸೊ ಇಲ್ಲಿ ನೋಡಿ ಅದನ್ನೇನು ಮಾಡ್ತೀನಿ ನಾನು, ಎಕ್ಸ್ ಮೈನಸ್ 5 ಇಂಟು ಎಕ್ಸ್ ಪ್ಲಸ್ 5 ಅಥವಾ ಎಕ್ಸ್ ಪ್ಲಸ್ 5 ಇಂಟು ಎಕ್ಸ್ ಮೈನಸ್ 5 ಹೇಗಾದರೂ ಬರ್ಕೊಳ್ಳಿ, ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 5 ಆಗುತ್ತೆ. ಇಲ್ಲಿ ಎಕ್ಸ್ ಪ್ಲಸ್ 5 ಮತ್ತು ಇಲ್ಲೊಂದು ಎಕ್ಸ್ ಪ್ಲಸ್ 5 ಕ್ಯಾನ್ಸಲ್ ಮಾಡಿ, ರಿಮೈನಿಂಗ್ ಏನು ಎಕ್ಸ್ ಮೈನಸ್ 5. ಇನ್ನೂ ಲಿಮಿಟ್ ಅಪ್ಲೈ ಮಾಡಿಲ್ಲ ನಾನು, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು ಕೆ ಎಕ್ಸ್ ಮೈನಸ್ 5. ಈಗ ಈ ಲಿಮಿಟನ್ನು ಈಗ ಅಪ್ಲೈ ಮಾಡಿದರೆ ಸೊ ಪಾಲಿನಾಮಿಯಲ್ ಫಂಕ್ಷನ್ ಥರನೇ ಇದೆ, ಸಿಂಪ್ಲಿ ಸಬ್ಸ್ಟಿಟ್ಯೂಷನ್ ಅಷ್ಟೇ. ಏನು ಬರುತ್ತೆ, ಕೆ ಮೈನಸ್ 5 ಅಂತ ಬರುತ್ತೆ. ಸೊ ಇಲ್ಲಿ ಕೆ ಮೈನಸ್ 5 ಲಿಮಿಟಿಂಗ್ ವ್ಯಾಲ್ಯೂ, ಇಲ್ಲಿ ಫಂಕ್ಷನ್ ವ್ಯಾಲ್ಯೂ ಕೆ ಮೈನಸ್ 5. ಸೊ ಬೋತ್ ಆರ್ ಈಕ್ವಲ್ ಅಲ್ವಾ, ಸೊ ಬೋತ್ ಆರ್ ಈಕ್ವಲ್ ಆಗ್ತಾ ಇದೆ ಅಂದಮೇಲೆ ಡೆಫಿನೆಟ್ಲಿ ಈ ಫಂಕ್ಷನ್ ಏನಾಗುತ್ತೆ, ಕಂಟಿನ್ಯೂಸ್ ಆಗುತ್ತೆ ಫಾರ್ ಎವರಿ ಎಲಿಮೆಂಟ್ ಆಫ್ ದಿ ಡೊಮೈನ್. ಜನರಲ್ ಆಗಿ ಕೆ ಅಂತ ತೊಗೊಂಡಿದ್ವಿ. ಈಗ ಫೋರ್ತ್ ಒನ್ ಇದೆಯಲ್ವ ಅದನ್ನ ನೋಡ್ತಾ ಹೋಗೋಣ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 5 ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ 5 ಅಂತ ಇದೆ. ಓಕೆ, ಸೊ ಇಲ್ಲಿ ಮಾಡ್ಯುಲಸ್ ಇರೋದ್ರಿಂದ ಮಾಡ್ಯುಲಸ್ ಫಂಕ್ಷನನ್ನು ನೀವು ಸ್ಪ್ಲಿಟಿಂಗ್ ಫಂಕ್ಷನ್ ಆಗಿ ಬರಿಬಹುದು. ಫಸ್ಟ್ ಅದನ್ನು ನೋಡೋಣ ನಾವು ಹೇಗೆ ಬರ್ಕೊಳ್ಳೋದು ಅಂತ. ಇಲ್ಲಿ ನೋಡಿ ಗಿವನ್ ಏನಿದೆ ನಮಗೆ, ಫಸ್ಟು ಗಿವನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ 5 ಅಂತ ಇದೆ. ಇದನ್ನು ನೀವು ಸ್ಪ್ಲಿಟ್ ಮಾಡಿ ಬರ್ಕೋಬೇಕೀಗ. ಸೊ ಹೇಗೆ ಅಂದರೆ ನೋಡಿ, ಮಾಡ್ ಫಂಕ್ಷನ್ ಯಾವಾಗ ಮಾಡ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಆಗಬೇಕು ಅಂದರೆ ಎಕ್ಸ್ ಮೈನಸ್ 5 ಪಾಸಿಟಿವ್ ಆಗಿ, ಈಗ ಎಕ್ಸ್ ಮೈನಸ್ 5 ಪಾಸಿಟಿವ್ ಆಗಬೇಕಂತ ಅಂದರೆ ಗ್ರೇಟರ್ ದ್ಯಾನ್ 0 ಅಂದರೆ ಎಕ್ಸ್ ಶುಡ್ ಬಿ ಗ್ರೇಟರ್ ದ್ಯಾನ್ 5 ಆಗಬೇಕಲ್ವಾ. ಸೊ ಎಕ್ಸ್ ಗ್ರೇಟರ್ ದ್ಯಾನ್ 5ಗೆ ಮಾಡ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಆಗುತ್ತೆ. ಅಂದರೆ ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ 5 ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 5 ಇಟ್ ಸೆಲ್ಫ್ ಆಗುತ್ತೆ ಯಾವಾಗ ಎಕ್ಸ್ ಗ್ರೇಟರ್ ದ್ಯಾನ್ 5 ಇದ್ದರೆ. ಓಕೆ, ಆ್ಯಂಡ್ ದೆನ್ ಎಕ್ಸ್ ಲೆಸ್ ದ್ಯಾನ್ 5 ಇದ್ದರೆ, ಓಕೆ, ಈಕ್ವಲ್ ಟು ಕೇಸ್ ಇಲ್ಲೇ ತೊಗೊಂಬಿಡಿ ನೀವು, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ತೊಗೊಂಬಿಡಿ. ಎಕ್ಸ್ ಲೆಸ್ ದ್ಯಾನ್ 5 ಇದ್ದರೆ ಏನಾಗುತ್ತೆ, ಇಲ್ಲಿ ಮೈನಸ್ ಆಫ್ ಎಕ್ಸ್ ಮೈನಸ್ 5 ಆಗುತ್ತೆ, ಈ ಥರ ಆಗುತ್ತೆ. ಇದನ್ನು ನೀವು ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಎಕ್ಸ್ ಪ್ಲಸ್ 5 ಆಗುತ್ತಲ್ವಾ. ಸೊ ಆ ಥರ ಬರ್ಕೊಂಬಿಡೋಣ ನಾನು. ಹಾಗಾದರೆ ಅದನ್ನು ಸ್ವಲ್ಪ ಚೇಂಜ್ ಮಾಡಿ ಬರ್ಕೊಳ್ತೀನಿ ನಾನು. ಓಕೆನಾ, ಏನಾಗುತ್ತೆ ಅದು ಅವಾಗ 5 ಮೈನಸ್ ಎಕ್ಸ್ ಆಗುತ್ತೆ. ಕ್ಲಿಯರಾ, ಮೈನಸ್ನ ಮಲ್ಟಿಪ್ಲೈ ಮಾಡಿ ಬರ್ಕೊಂಡಿದ್ದೀನಿ. ಓಕೆ, ಇದನ್ನು ಎರೇಸ್ ಮಾಡಿಬಿಡೋಣ. ಸೊ ನೋಡಿ ಈಗ ಸ್ಪ್ಲಿಟಿಂಗ್ ಫಂಕ್ಷನ್ ಬಂದಾಗ ನಮಗೆ ಸ್ವಲ್ಪ ಲೆಂತಿ ಆಗೋ ಚಾನ್ಸಸ್ ಇರುತ್ತೆ ಯೂಶ್ವಲ್ ಆಗಿ. ಸೊ ಈಗ ಇಲ್ಲಿ ನೋಡಿ ಹೇಗೆ ಮಾಡಬೇಕಂತ ಅಂದರೆ, ಸೊ ಲೆಸ್ ದ್ಯಾನ್ 5ಗೆ ಮತ್ತು ಗ್ರೇಟರ್ ದ್ಯಾನ್ 5ಗೆ ಮತ್ತು ಈಕ್ವಲ್ ಟು 5ಗೆ ಎಲ್ಲದಕ್ಕೂ ತೋರಿಸ್ಬೇಕಾಗುತ್ತೆ ಇಲ್ಲಿ. ಸೊ ಸಿಂಪಲ್ಲಾಗಿ ಇಲ್ಲೇ ತೋರಿಸ್ತಾ ಹೋಗ್ತೀನಿ ನೋಡಿ. ಸೊ ಫಸ್ಟು ಫಾರ್ ಅಂತ ತೊಗೋಬೇಕು. ಓಕೆ, ಸೊ ನೋಡಿ ಫಾರ್ ಎಕ್ಸ್ ಲೆಸ್ ದ್ಯಾನ್ 5 ಇದಕ್ಕೆ ಚೆಕ್ ಮಾಡೋಣ. ಓಕೆನಾ, ಫಾರ್ ಎಕ್ಸ್ ಲೆಸ್ ದ್ಯಾನ್ 5ಗೆ ಫಂಕ್ಷನ್ ವ್ಯಾಲ್ಯೂ ಏನಾಗುತ್ತೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5 ಮೈನಸ್ ಎಕ್ಸ್. ಯಾಕೆ ಹೇಳಿ, ಇಲ್ಲಿ ಕಂಡೀಷನ್ ನೋಡಿ ತೊಗೊಳ್ಳಿ, ಎಕ್ಸ್ ಲೆಸ್ ದ್ಯಾನ್ 5 ಇದ್ದರೆ ಫಂಕ್ಷನ್ನು 5 ಮೈನಸ್ ಎಕ್ಸ್. ಓಕೆನಾ, ಈಗ ನೆಕ್ಸ್ಟು ಲಿಮಿಟಿಂಗ್ ವ್ಯಾಲ್ಯೂ ಚೆಕ್ ಮಾಡಬೇಕು. ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಎ. ಓಕೆನಾ, ಆಸ್ ಎಕ್ಸ್ ಟೆನ್ಸ್ ಟು ಎ ಈಸ್ ಈಕ್ವಲ್ ಟು, ಯಾವಾಗ ಇದು ಎಕ್ಸ್ ವ್ಯಾಲ್ಯೂ ಲೆಸ್ ದ್ಯಾನ್ 5 ಇದ್ದಾಗ ನಾನು ಹೇಳ್ತಾ ಇರೋದು, ಅರ್ಥ ಆಗ್ತಿದೆಯಲ್ವಾ. ಎಕ್ಸ್ನ ವ್ಯಾಲ್ಯೂ ಲೆಸ್ ದ್ಯಾನ್ 5 ಇದ್ದಾಗ ಸೊ ಅವಾಗ ಫಂಕ್ಷನ್ನ ಲಿಮಿಟಿಂಗ್ ವ್ಯಾಲ್ಯೂ ಏನು ಬರುತ್ತೆ ಅಂದರೆ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು
ಎ ಎಫ್ ಆಫ್ ಎಕ್ಸ್ ಅಂದರೆ ಫಂಕ್ಷನ್ ಯಾವ್ದು ತೊಗೋಬೇಕು, ಈಗ ನಾವೇನು ಮಾಡ್ತಾ ಇದ್ದೀವಿ, <5 ತೊಗೊಳ್ತಾ ಇರೋದು. ಕ್ಲಿಯರ್ ಅಲ್ವಾ? <5 ಇರೋದ್ರಿಂದ ಫಂಕ್ಷನ್ ನಾವು ಇದನ್ನೇ ತೊಗೋಬೇಕಾಗುತ್ತೆ, ಯಾವುದು 5 - x ಅಂತ ತೊಗೋಬೇಕು, ಈ ಫಂಕ್ಷನನ್ನೇ ತೊಗೋಬೇಕು. ಓಕೆ, ಸೊ ಜನರಲಿ ಇಲ್ಲಿ ನಾನೇನು ಹೇಳಬೇಕಾಗಿತ್ತು ಅಂದರೆ ಫಾರ್ ಎ ಅಂತ ತೊಗೊಂಡು <5 ಅಂತ ಹೇಳ್ಕೊಂಡಿದ್ರೆ ಚೆನ್ನಾಗಿತ್ತು ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲಿ ಏನು ಮಾಡೋಣ ಅಂದರೆ, ಸೊ ಇಲ್ಲಿ ನಾನು ಆ್ಯಸ್ ಇಟ್ ಈಸ್ ಎಕ್ಸ್ ಅಂತ ತೊಗೊಂಡಿದ್ದೀನಲ್ವಾ, ಸೊ ಈಗೇನು ವೇರಿಯೇಬಲ್ ನಾವು ಎಕ್ಸ್ಗೆ ಯೂಸ್ ಮಾಡಿದ್ದೀವಿ ಮತ್ತು ಈಗೇನು ಕನ್ಫ್ಯೂಷನ್ ಆಗುತ್ತೆ. ಸೊ ಈ ಪಾಯಿಂಟು ಅಂದರೆ 5ಗಿಂತ ಲೆಸ್ ಇರೋದು ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟು ಇನ್ ಜನರಲ್ ತೊಗೊಳ್ಳೋಣ. 5ಗಿಂತ ಲೆಸ್ ಆಗಿರೋದು ಸುಮಾರು ಇದೆ ಅಲ್ವಾ, ಹಾಗಾಗಿ ಲಾಸ್ಟ್ ಕೆ ಅಂತ ತೊಗೊಂಡ್ವಿ. ಓಕೆನಾ, ಕೆ ಅಂತನಾದ್ರು ತೊಗೋಬೋದು ಅಥವಾ ಎ ಅಂತ ತೊಗೊಳ್ತೀನಿ ನಾನೀಗ. ಓಕೆನಾ, ಇಲ್ಲಿ ಎ ಯೂಸ್ ಮಾಡಿಬಿಟ್ಟಿದ್ದೀನಿ, ದಟ್ಸ್ ವೈ. ಸೊ ಫಾರ್ ಲೆಟ್ ಎ ಬಿ ಎ ನಂಬರ್ ವಿಚ್ ಇಸ್ ಲೆಸ್ ದ್ಯಾನ್ 5 ಆಗಿದೆ ಅಂದರೆ ಅಟ್ ದಟ್ ಪಾಯಿಂಟ್ ಎ ಫಂಕ್ಷನ್ ವ್ಯಾಲ್ಯೂ ಹೇಗೆ ಡಿಫೈನ್ ಆಗುತ್ತೆ ಅಂತಂದರೆ ಬೈ ಯೂಸಿಂಗ್ ದಿಸ್ ಒನ್. ಇದನ್ನು ಯೂಸ್ ಮಾಡಿ ನಾವು ಫಂಕ್ಷನನ್ನು ಏನು ಮಾಡಬೇಕು, ವ್ಯಾಲ್ಯೂ ಆಫ್ ದಿ ಫಂಕ್ಷನನ್ನು ಇವ್ಯಾಲ್ಯೂಯೇಟ್ ಮಾಡಬೇಕಾಗುತ್ತೆ. ಅಂದರೆ ಈಗ ಇಲ್ಲಿ ನಾನು ಮಾಡ್ತಾ ಇರೋದು ಇದೇನು ಅಂತಂದರೆ ಎಫ್ ಆಫ್ ಎ ಇದು. ಓಕೆನಾ, ಎಫ್ ಆಫ್ ಎ ಅಂದರೆ ಅವಾಗ ಇಲ್ಲಿ ಏನಾಗುತ್ತೆ, ಇದು 5 - ಎ ಅಂತ ಆಗುತ್ತೆ. ಓಕೆನಾ, 5 - ಎ. ಈಗ ಅಗೇನ್ ಅದೇ ಪಾಯಿಂಟಲ್ಲಿ ಎ ಅನ್ನೋ ಪಾಯಿಂಟಲ್ಲೇ ನಾನು ಲಿಮಿಟಿಂಗ್ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಏನು ಬರುತ್ತೆ ಚೆಕ್ ಮಾಡ್ತಾ ಇದ್ದೇನೆ. ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ಟೆನ್ಸ್ ಟು ಎ. ಲಿಮಿಟ್ ಆಸ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಅಂದರೆ ಯಾವ್ದು ತೊಗೋಬೇಕು ಫಂಕ್ಷನ್, ನಾನೀಗ ಇದೇ ಫಂಕ್ಷನ್ ತೊಗೋಬೇಕು. ಬೋತ್ ಎಲ್ ಎಚ್ ಎಲ್ ಆರ್ ಎಚ್ ಎಲ್ಗೆ ಸೇಮ್ ಫಂಕ್ಷನ್ ಆಗುತ್ತೆ. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ದಿಸ್ ಈಸ್ ಈಕ್ವಲ್ ಟು, ಓಕೆ, ಸೊ ದಿಸ್ ಈಸ್ ಈಕ್ವಲ್ ಟು, ಈಗ ಪಾಲಿನಾಮಿಯಲ್ ಫಂಕ್ಷನ್ ಆಗಿರೋದ್ರಿಂದ ಸಿಂಪ್ಲಿ ಸಬ್ಸ್ಟಿಟ್ಯೂಷನ್ ಅಂತ ಹೇಳ್ತಾ ಇದ್ದೀನಿ. ಏನು, 5 - ಎ ಅಂತ ಆಗುತ್ತೆ. ಸೊ ಈಗ ಲಿಮಿಟಿಂಗ್ ವ್ಯಾಲ್ಯೂ 5 - ಎ, ಫಂಕ್ಷನ್ ವ್ಯಾಲ್ಯೂ 5 - ಎ ಆಗುತ್ತೆ. ಸೊ ದೇರ್ ಫೋರ್ ಇಲ್ಲಿ ನಮಗೆ ಏನಾಯಿತು ಅಂತಂದರೆ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು ಎ ಇಸ್ ಈಕ್ವಲ್ ಟು ಎಫ್ ಆಫ್ ಎ ಅಂತ ಆಯಿತು. ಸೊ ದೇರ್ ಫೋರ್ ಫಂಕ್ಷನ್ ಏನಾಯ್ತು ಇಲ್ಲಿ ಕಂಟಿನ್ಯೂಸ್ ಆಯಿತು ಫಾರ್ ಆಲ್ ಎ <5. ಅಂದರೆ <5 ಇರೋದಕ್ಕೆ ಕಂಟಿನ್ಯೂಸ್ ಆಯಿತು. ಅದೇ ಥರನೇ ಈಗ ಎಕ್ಸಾಕ್ಟ್ಲಿ 5ಅಲ್ಲಿ ಚೆಕ್ ಮಾಡಬೇಕು. ಓಕೆನಾ, ಈಗ ಹೇಳ್ತೀನಿ ಆ್ಯಟ್ ಎ ಈಸ್ ಈಕ್ವಲ್ ಟು 5. ಎ ಈಸ್ ಈಕ್ವಲ್ ಟು 5 ಇದ್ದಾಗ ಅಂತ ಹೇಳ್ತಾ ಇದ್ದೀನಿ. ಸೊ ಎ ಈಸ್ ಈಕ್ವಲ್ ಟು 5 ಇದ್ದಾಗ ಎಫ್ ಆಫ್ ನಾವು ಎ ಅಂತನಾದರೂ ತೊಗೊಳ್ಳಿ ಅಥವಾ 5 ಅಲ್ವಾ, ಎಕ್ಸಾಕ್ಟ್ ನಂಬರೇ ತೊಗೊಳ್ತಾ ಇದ್ದೀವಿ ಪರ್ಟಿಕ್ಯುಲರ್, ಹಂಗಾಗಿ 5 ಅಂತಲೇ ತೊಗೊಂಬಿಡಿ. ಸೊ ಎಫ್ ಆಫ್ 5 ಹೇಗೆ ಡಿಫೈನ್ ಆಗುತ್ತೆ, ನೀವು ಈ ಫಂಕ್ಷನ್ ತೊಗೊಬೋದು ಅಥವಾ ಇದನ್ನು ತೊಗೊಂಡ್ರೂ ಕೂಡ ಬರುತ್ತೆ. ಓಕೆ, ಈ ಫಂಕ್ಷನ್ ಆದರೂ ತೊಗೋಬೋದು, ಇದನ್ನಾದರೂ ತೊಗೋಬೋದು ನೀವು. ಸೊ ಅಟ್ ಎಕ್ಸ್ ಈಸ್ ಈಕ್ವಲ್ ಟು ಅಟ್ ದ ಪಾಯಿಂಟ್ ಈ 5ಅಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡಿದರೆ ಇನ್ ದ ಪ್ಲೇಸ್ ಆಫ್ ಎ ನಾವು 5 ಅಂತ ಪರ್ಟಿಕ್ಯುಲರ್ ಆಗಿ ತೊಗೊಂಡ್ಬಿಟ್ರೆ ಈಗ ಏನಾಗುತ್ತೆ ಅಂತಂದರೆ ಇದು 5 - 5 0 ಬರುತ್ತೆ, ಫಂಕ್ಷನ್ ವ್ಯಾಲ್ಯೂ 0 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಈಗ ಲಿಮಿಟಿಂಗ್ ವ್ಯಾಲ್ಯೂ ಚೆಕ್ ಮಾಡಬೇಕಲ್ವಾ. ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಎ ವಿಚ್ ಈಸ್ ಈಕ್ವಲ್ ಟು ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್. ಯಾವ್ದು ತೊಗೊಳ್ತೀರಾ ಫಂಕ್ಷನ್ನು, ಇದೇ ತೊಗೊಳ್ಳಿ, ಯಾಕೆಂದರೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು 5 ಇದ್ದಾಗ ಈ ಫಂಕ್ಷನ್ ಅಂತ ಹೇಳಿದಾರಲ್ವಾ, x - 5 ಆ್ಯಸ್ ಎಕ್ಸ್ ಟೆನ್ಸ್ ಟು ಎ ಅಂದರೆ ವ್ಯಾಲ್ಯೂ ಏನೀಗ 5. ಓಕೆ, ಸೊ ಆ್ಯಸ್ ಎಕ್ಸ್ ಟೆನ್ಸ್ ಟು 5 ಅಂತ ಅಂದರೆ ಎಕ್ಸ್ ಪ್ಲೇಸ್ 5 - 5 ಅಂದರೆ 0 ಆಗುತ್ತೆ. ಸೊ ಇಲ್ಲೂ 0 ಬಂದಿದೆ, ಇಲ್ಲೂ 0 ಬಂದಿದೆ. ಸೊ ಹಾಗಾಗಿ ಇದು ಏನಾಗುತ್ತೆ ಅಂತಂದರೆ ದೇರ್ ಫೋರ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 5 ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ವಾ, ಅದನ್ನೇ ಬರೆದ್ಬಿಟ್ಟು ಈಸ್ ಈಕ್ವಲ್ ಟು ಎಫ್ ಆಫ್ 5 ಆಗುತ್ತೆ. ಓಕೆ, ಸೊ ಹಾಗಾಗಿ ಎಫ್ ಈಸ್ ಕಂಟಿನ್ಯೂಸ್ ಅಟ್ 5 ಅಂತ ಕೂಡ ಆಯಿತು, ಅಂದರೆ 5ಅಲ್ಲೂ ಕೂಡ ಕಂಟಿನ್ಯೂಸ್ ಆಗ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಥರ್ಡ್ ಕೇಸ್ ಮತ್ತೆ ಅಗೇನ್ ಡಿಸ್ಕಸ್ ಮಾಡ್ಬೇಕು ನಾವಿಲ್ಲಿ. ಸೊ ಥರ್ಡ್ ಕೇಸ್ ಏನು ಅಂತ ಅಂದರೆ ಫಾರ್ ಎಕ್ಸ್ ಗ್ರೇಟರ್ ದ್ಯಾನ್ 5 ಅಥವಾ ಫಾರ್ ಸಮ್ ನಂಬರ್ ವಿಚ್ ಇಸ್ ಗ್ರೇಟರ್ ದ್ಯಾನ್ 5 ಅದಕ್ಕೆ ಚೆಕ್ ಮಾಡಬೇಕು. ಓಕೆ, ಸೊ ಇಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕೆ. ಫಾರ್ ಎ ಗ್ರೇಟರ್ ದ್ಯಾನ್ 5, ಯಾವುದೋ ಒಂದು ನಂಬರ್ ಎ ಇದೆ, ಗ್ರೇಟರ್ ದ್ಯಾನ್ 5 ಇದೆ. ಸೊ ಅದಕ್ಕೆ ಫಂಕ್ಷನ್ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಹೇಗೆ ಡಿಫೈನ್ ಆಗುತ್ತೆ, ಎಫ್ ಆಫ್ ಎ ಇಸ್ ಈಕ್ವಲ್ ಟು ನೋಡಿ ಎಕ್ಸ್ ಗ್ರೇಟರ್ ದ್ಯಾನ್ 5 ಅದನ್ನು ತೊಗೋಬೇಕು ನೀವೀಗ. ಓಕೆ, ಸೊ ದೆನ್ ಅದೇನಿದೆ x - 5 ಇದೆ, x - 5 ಅಂತ ಅಂದರೆ a - 5 ಅಂತ ಆಗುತ್ತೆ. ಓಕೆನಾ, ಸೊ ನೆಕ್ಸ್ಟ್ ಈಗ ಲಿಮಿಟಿಂಗ್ ವ್ಯಾಲ್ಯೂ ಬೇಕು ಅಂತಂದರೆ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಎ ಅಂತ ಆಗುತ್ತೆ ವಿಚ್ ಈಸ್ ಈಕ್ವಲ್ ಟು ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಮೀನ್ಸ್ ಫಂಕ್ಷನ್ ಏನು ಬರುತ್ತೆ ಈಗ, ಓಕೆ, ಗ್ರೇಟರ್ ದ್ಯಾನ್ 5 ಆಗಿರೋದ್ರಿಂದ ಸೊ ದಿಸ್ ಒನ್ ಬರುತ್ತೆ. ಓಕೆ, ಅಂದರೆ x - 5 ಬರುತ್ತೆ. x - 5
ಆ್ಯಂಡ್ ದೆನ್ ಆ್ಯಸ್ ಎಕ್ಸ್ ಟೆನ್ಸ್ ಟು ಎ ಅಂತ ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು, ಸೊ ಲಿಮಿಟ್ ಆ್ಯಸ್ ಎಕ್ಸ್ ಟೆನ್ಸ್ ಟು ಎ, ಈಗೇನು ಬರೆಯೋ ಅವಶ್ಯಕತೆ ಇಲ್ಲ. ಸೊ ನಾವೀಗ ಇಲ್ಲಿ ಡೈರೆಕ್ಟ್ಲಿ ಲಿಮಿಟ್ನ ಅಪ್ಲೈ ಮಾಡಿಬಿಡೋಣ. ಓಕೆನಾ, ಲಿಮಿಟ್ ಅಪ್ಲೈ ಮಾಡಿದರೆ, ಸೊ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಎ ಸಬ್ಸ್ಟಿಟ್ಯೂಷನ್ ಮಾಡಬೇಕು, ಎ ಮೈನಸ್ 5 ಆಗುತ್ತೆ. ಓಕೆನಾ, ಎ ಮೈನಸ್ 5 ಬಂದಿದೆ, ಇಲ್ಲೂ ಕೂಡ ಫಂಕ್ಷನ್ ವ್ಯಾಲ್ಯೂ ಎ ಮೈನಸ್ 5 ಬಂದಿದೆ. ಸೊ ದೇರ್ ಫೋರ್ ಇಲ್ಲಿ ಏನಾಯಿತು ಅಂದರೆ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು ಎ ಇಸ್ ಈಕ್ವಲ್ ಟು ಎಫ್ ಆಫ್ ಎ ಆಗ್ತಾ ಇದೆ. ಸೊ ದಟ್ಸ್ ವೈ ಏನಾಯಿತು, ಫಂಕ್ಷನ್ನು ಕಂಟಿನ್ಯೂಸ್ ಆಗುತ್ತೆ, ಮಸ್ಟ್ ಆ್ಯಂಡ್ ಶುಡ್ ಬಿ. ಸೊ ಇಲ್ಲಿ ಏನು ಮಾಡಬೇಕು ಅಂದರೆ, ಇಲ್ಲೊಂದು ಪಾಯಿಂಟ್ ನಾನು ಮಿಸ್ ಮಾಡಿಬಿಟ್ಟೆ ಇಲ್ಲಿ. ಸೊ ಇಲ್ಲಿ ನೋಡಿ, ಆ್ಯಕ್ಚುಲಿ ಇಲ್ಲಿ ಈ ಫಂಕ್ಷನ್ಗೆ ನೀವು ಅಟ್ ದ ಪಾಯಿಂಟ್ 5 ಎಲ್ ಎಚ್ ಎಲ್ ಆರ್ ಎಚ್ ಎಲ್ನ ಸಪ್ರೇಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕೆ ಅಂತಂದರೆ ಇಲ್ಲಿ ನೋಡಿ, ಅಟ್ ದ ಪಾಯಿಂಟ್ 5 ನೀವು ಎಲ್ ಎಚ್ ಎಲ್ಗೆ ಈ ಫಂಕ್ಷನ್ ತೊಗೋಬೇಕು, ಆರ್ ಎಚ್ ಎಲ್ಗೆ ಈ ಫಂಕ್ಷನ್ ತೊಗೋಬೇಕು. ಇಲ್ಲಿ ಆ್ಯಕ್ಚುಲಿ ನಾನು ಮಾಡಿದ್ದು ಎಕ್ಸ್ ಮೈನಸ್ 5 ಇದು ಆರ್ ಎಚ್ ಎಲ್ಗೆ ಆಯಿತು, ಅಂದರೆ ಇದು ಎ ಪ್ಲಸ್ ಆಗುತ್ತೆ. ಓಕೆನಾ, ಅಂದರೆ 5 ಪ್ಲಸ್, ಓಕೆ 5 ಪ್ಲಸ್ ಅಂದರೆ ಆರ್ ಎಚ್ ಎಲ್, ಇದು ಆರ್ ಎಚ್ ಎಲ್ ಕ್ಯಾಲ್ಕುಲೇಟ್ ಮಾಡಿದ್ದೀನಿ 0 ಬಂದಿದೆ. ಇನ್ ಸೇಮ್ ಸೆನ್ಸ್ ನೀವು ಎಲ್ ಎಚ್ ಎಲ್ ಕೂಡ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೇಮ್ ಆನ್ಸರೇ ಬರುತ್ತೆ, ಏನು ಚೇಂಜಸ್ ಆಗಲ್ಲ. ಇಲ್ಲಿ ತೋರಿಸ್ತೀನಿ ನಾನು. ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು ಎ ಮೈನಸ್ ಅಲ್ವಾ, ಅಂದರೆ ಈಗ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು ಎ ಮೈನಸ್ ಅಂದರೆ 5 ಮೈನಸ್, ಅಂದರೆ ಈಗ ಫಂಕ್ಷನ್ ಏನು ಬರುತ್ತೆ ಈ ಪ್ಲೇಸಿಗೆ, ಎಫ್ ಆಫ್ ಎಕ್ಸಿಗೆ ಪ್ಲೇಸಿಗೆ ಅಂತಂದರೆ ಎಕ್ಸ್ ಲೆಸ್ ದ್ಯಾನ್ 5 ಇದೆಯಲ್ವ, ಇದು ಬರಬೇಕು. ಏನಿದೆ ಅದು 5 ಮೈನಸ್ ಎಕ್ಸ್ ಅಂತ ಇದೆ, 5 ಮೈನಸ್ ಎಕ್ಸ್ ಬರಬೇಕು ನನಗೀಗ, 5 ಮೈನಸ್ ಎಕ್ಸ್. ಈಗ ಇದಕ್ಕೆ ಲಿಮಿಟಿಂಗ್ ವ್ಯಾಲ್ಯೂ ಚೆಕ್ ಮಾಡಿದ್ರೆ, ಸೊ 5ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, 5 ಮೈನಸ್ 5 ಆಗುತ್ತೆ, ಏನಾಗುತ್ತೆ 0 ಆಗುತ್ತೆ. ಸೊ ದಟ್ಸ್ ವೈ ಇದು ಏನಾಗುತ್ತೆ ನಿಮಗೆ ಎಲ್ ಎಚ್ ಎಲ್ ಆಗುತ್ತೆ, ಗೊತ್ತಾಯ್ತಾ. ಇದೇನಾಯಿತು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದು ಆರ್ ಎಚ್ ಎಲ್ ಆಯಿತು. ಎಲ್ ಎಚ್ ಎಲ್ ಮತ್ತು ಆರ್ ಎಚ್ ಎಲ್ ಎರಡು ಈಕ್ವಲ್ ಇದೆ, ದಟ್ಸ್ ವೈ ಲಿಮಿಟಿಂಗ್ ವ್ಯಾಲ್ಯೂ 0 ಆಗುತ್ತೆ. ಫಂಕ್ಷನ್ ವ್ಯಾಲ್ಯೂ ಕೂಡ ಏನಾಗಿದೆ 0 ಆಗಿದೆ. ಸೊ ಹಾಗಾಗಿ ಫಂಕ್ಷನ್ನು 5ಅಲ್ಲೂ ಕೂಡ ಏನಾಗುತ್ತೆ ಕಂಟಿನ್ಯೂಸ್ ಆಗುತ್ತೆ. ಓಕೆ, ಇಲ್ಲಿ ನೀವು ಪರ್ಟಿಕ್ಯುಲರ್ಲಿ ಎಲ್ ಎಚ್ ಎಲ್ ಮತ್ತು ಆರ್ ಎಚ್ ಎಲ್ ಎರಡನ್ನೂ ಕೂಡ ಸಪ್ರೇಟಾಗಿ ನೀವು ಚೆಕ್ ಮಾಡಬೇಕಾಗುತ್ತೆ. ಎರಡನ್ನೂ ಚೆಕ್ ಮಾಡಿ ಎರಡೂ ಕೂಡ ಈಕ್ವಲ್ ಅಂತ ಹೇಳಿ ತೋರಿಸ್ಬಿಟ್ಟು ಏನು ಆನ್ಸರ್ ಬರುತ್ತಲ್ಲ ಅದನ್ನು ನೀವು ಲಿಮಿಟಿಂಗ್ ವ್ಯಾಲ್ಯೂ ಅಂತ ಹೇಳಿ ತಗೋಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಹಾಗಾದರೆ. ನೋಡಿ ನೆಕ್ಸ್ಟ್ ಏನಿದೆ ಅಂತಂದರೆ, ಪ್ರೂವ್ ದಟ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪವರ್ ಎನ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಎನ್. ಸೊ ಇಲ್ಲಿ ಸ್ಮಾಲ್ ಎನ್ ಏನಂದರೆ ಎನ್ ಈಸ್ ಎ ಪಾಸಿಟಿವ್ ಇಂಟೀಜರ್, ಅದೊಂದು ಪಾಸಿಟಿವ್ ಇಂಟೀಜರ್ ಅಂತ ಹೇಳಿದ್ದಾರೆ. ಪಾಸಿಟಿವ್ ಇಂಟೀಜರ್ ಮೀನ್ಸ್ 1 2 3 4 5 ಆ್ಯಂಡ್ ಸೊ ಆನ್. ಸೊ ಯಾವುದಾದ್ರೂ ಪಾಸಿಟಿವ್ ಇಂಟೀಜರ್ ಆಗಿರಲಿ ಅದು, ಓಕೆ, ಜನರಲ್ ಆಗಿ ಹೇಳಿದ್ದಾರೆ. ಅದು ಯಾವುದೇ ಪಾಸಿಟಿವ್ ಇಂಟೀಜರ್ ಆದರೂ ಕೂಡ ಈ ಎಫ್ ಆಫ್ ಎಕ್ಸ್ ಅನ್ನೋ ಫಂಕ್ಷನ್ನು ಪರ್ಟಿಕ್ಯುಲರ್ ವ್ಯಾಲ್ಯೂ ಆಫ್ ಎನ್ಗೆ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಆಫ್ ಫಂಕ್ಷನ್ ಬರುತ್ತೆ. ಈಗ ಎಕ್ಸ್ ಇಸ್ ಈಕ್ವಲ್ ಟು 1 ತೊಗೊಂಡ್ರೆ, ಸಾರಿ ಎನ್ ಇಸ್ ಈಕ್ವಲ್ ಟು 1 ತೊಗೊಂಡ್ರೆ ಎಫ್ ಆಫ್ ಎಕ್ಸ್ ಆಗುತ್ತೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಐಡೆಂಟಿಟಿ ಫಂಕ್ಷನ್ ಆಗುತ್ತೆ. ಓಕೆನಾ, ಯಾವುದಕ್ಕೆ ಎಕ್ಸ್ ಇಸ್ ಈಕ್ವಲ್ ಟು 1 ತೊಗೊಂಡ್ರೆ. ನೆಕ್ಸ್ಟ್ ಅದೇ ಸಪೋಸ್ ಎಕ್ಸ್ ಇಸ್ ಈಕ್ವಲ್ ಟು 2 ತೊಗೊಂಡ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಆಗುತ್ತೆ. 3 ತೊಗೊಂಡ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಆಗುತ್ತೆ. ಓಕೆ, ಸೊ ನೀವು ಎನ್ಗೆ ಏನೇ ವ್ಯಾಲ್ಯೂ ಕೊಟ್ಟರು ಕೂಡ ಡೆಫಿನೆಟ್ಲಿ ಇದೇನಾಗುತ್ತೆ ಪಾಲಿನಾಮಿಯಲ್ ಫಂಕ್ಷನ್ ಥರ ಇದೆ. ಓಕೆನಾ, ಸೊ ಪಾಲಿನಾಮಿಯಲ್ ಫಂಕ್ಷನ್ ಅಂದಮೇಲೆ ಡೆಫಿನೆಟ್ಲಿ ಅದು ಕಂಟಿನ್ಯೂಸ್ ಆಗಲೇಬೇಕು. ಓಕೆ, ಸೊ ಇಷ್ಟೇ ಇದು ಹಿಂಟು, ಡೆಫಿನೆಟ್ಲಿ ಇದು ಕಂಟಿನ್ಯೂಸ್ ಆಗುತ್ತೆ, ನೋ ಡೌಟು. ಸೊ ಬಟ್ ನಾವು ಇದನ್ನು ಪ್ರೂವ್ ಮಾಡಿ ತೋರಿಸ್ಬೇಕು. ಈಗ ಯಾವ ಪಾಯಿಂಟಲ್ಲಿ ಅಂದರೆ, ಈಗ ಎನ್ ಏನೋ ಡಿಸೈಡ್ ಮಾಡ್ಕೊಳ್ತೀವಿ ನಾವು. ಸೊ ಪರ್ಟಿಕ್ಯುಲರ್ ವ್ಯಾಲ್ಯೂ ಆಫ್ ಎನ್ಗೆ ಇಲ್ಲಿ ಫಂಕ್ಷನ್ ಡಿಸೈಡ್ ಆಗುತ್ತೆ. ಆ ಎನ್ ಅನ್ನೋ ವ್ಯಾಲ್ಯೂವಲ್ಲೇ ಈ ಫಂಕ್ಷನ್ ಕಂಟಿನ್ಯೂಸ್ ಆಗುತ್ತೆ ಅಂತ ನೀವೇನು ಮಾಡಬೇಕು, ಪ್ರೂವ್ ಮಾಡಬೇಕು. ಓಕೆ, ಸೊ ಈಗ ಏನು ಮಾಡೋಣ ಅಂದರೆ ಅದಕ್ಕೆ, ಸೊ ಫಾರ್ ಎನಿ ಪಾಸಿಟಿವ್ ಇಂಟೀಜರ್, for any positive integer small n ಅಂತ ಏನಾದರೂ ಯಾವುದೋ ಒಂದು ಇಂಟೀಜರ್ ತೊಗೊಳ್ಳಿ. ಓಕೆ, ಸೊ ದೆನ್ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಚೆಕ್ ಮಾಡೋಣ ನಾವೀಗ. ಅಂದರೆ ಎಫ್ ಆಫ್ ಎನ್ನಲ್ಲೇ ಕಂಟಿನ್ಯೂಟಿ ಚೆಕ್ ಮಾಡ್ತಾ ಇರೋದು ನೋಡಿ. ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಎನ್, ಹಾಗಾಗಿ ಎಫ್ ಆಫ್ ಎನ್ ಬೇಕಲ್ವ ನನಗೆ. ಎಫ್ ಆಫ್ ಎನ್ ಬೇಕು ಅಂದರೆ ಫಂಕ್ಷನ್ ಏನು, ಎಕ್ಸ್ ಪವರ್ ಎನ್, ಅಂದರೆ ಎಕ್ಸ್ ಪ್ಲೇಸಿಗೆ ಎನ್ ಹಾಕಬೇಕು ನಾನೀಗ. ಆವಾಗ ಎನ್ ಪವರ್ ಎನ್ ಅಂತ ಆಗುತ್ತೆ. ಇಷ್ಟೇ ಇದು. ಓಕೆನಾ, ಎನ್ ಪವರ್ ಎನ್ ಅಂತ ಬಂದಿದೆ ಫಂಕ್ಷನ್ ವ್ಯಾಲ್ಯೂ. ಸೊ ನೆಕ್ಸ್ಟ್ ಈಗ ಲಿಮಿಟಿಂಗ್ ವ್ಯಾಲ್ಯೂ ಚೆಕ್ ಮಾಡಬೇಕು ನಾವೀಗ. ಓಕೆ, ಅಟ್ ದ ಪಾಯಿಂಟ್ ಎನ್ ಯಾವುದಕ್ಕೆ, ಎಫ್ ಆಫ್ ಎಕ್ಸ್ಗೆ.
ಎಫ್ ಆಫ್ ಎಕ್ಸ್ ಫಂಕ್ಷನ್ನ ಲಿಮಿಟಿಂಗ್ ವ್ಯಾಲ್ಯೂ ಆ್ಯಸ್ ಎಕ್ಸ್ ಟೆನ್ಸ್ ಟು ಎನ್ ಚೆಕ್ ಮಾಡ್ಬೇಕು ನಾವೀಗ. ಸೊ ದಿಸ್ ಈಸ್ ಈಕ್ವಲ್ ಟು, ಸೊ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಪವರ್ ಎನ್ ಫಂಕ್ಷನ್. ಓಕೆ, ಸೊ ದೆನ್ ಇಲ್ಲಿ ಎಕ್ಸ್ ಟೆನ್ಸ್ ಟು ಏನಾಗಿದೆ, ಎನ್ ಆಗಿದೆ. ಇಲ್ಲಿ ಎಕ್ಸ್ ಪವರ್ ಎನ್ ಅಂದರೆ ಫಾರ್ ಎನಿ ಇಂಟೀಜರ್, ಪಾಸಿಟಿವ್ ಇಂಟೀಜರ್, ಇದು ಪಾಲಿನಾಮಿಯಲ್ ಆಗೋದ್ರಿಂದ ಡೆಫಿನೆಟ್ಲಿ ಇದು ಕಂಟಿನ್ಯೂಸ್ ಆದೇ ಆಗುತ್ತೆ. ಹಾಗಾಗಿ ಜಸ್ಟ್ ಸಿಂಪ್ಲಿ ಸಬ್ಸ್ಟಿಟ್ಯೂಷನ್ ಅಲ್ವಾ ಈಗ. ಸೊ ಅಂದರೆ ಎಕ್ಸ್ ಪ್ಲೇಸಿಗೆ ಇಲ್ಲಿರೋ ನಂಬರ್ನ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಓಕೆ, ಎನ್ ಅನ್ನು ಎಕ್ಸ್ ಪ್ಲೇಸಿಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ಎನ್ ಪವರ್ ಎನ್ ಅಂತ ಆಗುತ್ತೆ. ನೋಡಿ, ಲಿಮಿಟಿಂಗ್ ವ್ಯಾಲ್ಯೂಗೂ ಫಂಕ್ಷನ್ ವ್ಯಾಲ್ಯೂ ಬೋತ್ ಸೇಮ್ ಇದೆಯಲ್ವಾ. ಸೊ ದ್ಯಾಟ್ಸ್ ವೈ ಕನ್ಕ್ಲೂಡ್ ಮಾಡ್ಬೋದಲ್ವಾ, ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಎನ್ ಈಸ್ ಈಕ್ವಲ್ ಟು ಏನಾಗ್ತಿದೆ, ಎಫ್ ಆಫ್ ಎನ್ ಆಗ್ತಾ ಇದೆ. ಸೊ ದೇರ್ ಫೋರ್ ಏನಾಗುತ್ತೆ, ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್, ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಫಾರ್ ಎನಿ ಪಾಸಿಟಿವ್ ಇಂಟೀಜರ್ ಎನ್, ಫಾರ್ ಎನಿ ಪಾಸಿಟಿವ್ ಇಂಟೀಜರ್ ಎನ್ ಆಗುತ್ತೆ. ಓಕೆ, ಯಾವುದೇ ಎನ್ ವ್ಯಾಲ್ಯೂ ತೊಗೊಂಡ್ರು ನೀವು ಪಾಸಿಟಿವ್ ಇಂಟೀಜರು, ಡೆಫಿನೆಟ್ಲಿ ಈ ಫಂಕ್ಷನ್ನು ಕಂಟಿನ್ಯೂಸ್ ಆಗುತ್ತೆ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಎನ್ ಅಲ್ಲಿ. ಓಕೆ, ಎಕ್ಸ್ ಇಸ್ ಈಕ್ವಲ್ ಟು ಎನ್ ಅಂತಲೇ ಅಲ್ಲ, ಎಲ್ಲ ಕಡೆ ಕಂಟಿನ್ಯೂಸ್ ಆಗೇ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್, ಲಾಸ್ಟ್ ಒನ್, ಇದು ಕ್ವಶನ್ ನಂಬರ್ 5 ತೊಗೊಳ್ತಾ ಇದ್ದೀನಿ. ಈಸ್ ದ ಫಂಕ್ಷನ್ ಎಫ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಇಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಆ್ಯಂಡ್ ಇಟ್ ಈಸ್ 5 ಇಫ್ ಎಕ್ಸ್ ಗ್ರೇಟರ್ ದ್ಯಾನ್ 1. Is it continuous at x is equal to 0, at x is equal to 1 and at x is equal to 2? 3 ಪಾಯಿಂಟ್ಸ್ ಕೇಳಿದ್ದಾನೆ. ಓಕೆ, 3 ಪಾಯಿಂಟ್ಸಲ್ಲೂ ಚೆಕ್ ಮಾಡಬೇಕು ನಾವೀಗ. ಫಸ್ಟ್ ಏನು ಮಾಡೋಣ, at x is equal to 1 ಚೆಕ್ ಮಾಡ್ತಾ ಹೋಗೋಣ. ಓಕೆ, ಸೊ ಈಗ ನೋಡಿ, at x is equal to 1. ಓಕೆ, ಫಸ್ಟ್ ಫಂಕ್ಷನ್ ವ್ಯಾಲ್ಯೂ ಏನಾಗುತ್ತೆ ಚೆಕ್ ಮಾಡೋಣ. ನೋಡಿ, 1 ಅಂದರೆ ಇಲ್ಲಿ ಯಾವ್ದು ತೊಗೋಬೇಕು, ಸ್ಪ್ಲಿಟಿಂಗ್ ಫಂಕ್ಷನ್ ಇದ್ದಾಗ ಚೆಕ್ ಮಾಡಬೇಕು. ನೀವು ಯಾವ ವ್ಯಾಲ್ಯೂವಲ್ಲಿ ಫಂಕ್ಷನ್ ವ್ಯಾಲ್ಯೂ ಚೆಕ್ ಮಾಡ್ತಾ ಇದ್ದೀರಾ, 1. ಈಗ 1 ಅಂದರೆ ಈಗ ಎಕ್ಸ್ ವ್ಯಾಲ್ಯೂಗೆ, ಎಕ್ಸ್ಗೆ ನಾವು 1 ಎಲ್ಲಿ ಪುಟ್ ಮಾಡ್ಬೋದು, ಕಂಡೀಷನ್ ಏನು ಹೇಳ್ತಾ ಇದೆ ನೋಡಿ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಲೆಸ್ ದೆನ್ ಆರ್ ಈಕ್ವಲ್ ಟು 1, 1ಗಿಂತ ಲೆಸ್ ಇರಬೇಕು. ಓಕೆ, ಸೊ ಫಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಇದೆ ಅಲ್ವಾ, ದಟ್ಸ್ ವೈ 0ನೇ ಮಾಡಿಬಿಡೋಣ ಫಸ್ಟ್. ಓಕೆ, ಎಕ್ಸ್ ಇಸ್ ಈಕ್ವಲ್ ಟು 0 ಚೆಕ್ ಮಾಡೋಣ. ಓಕೆ, ಸೊ ಈಗ 0 ಅಂದರೆ ಎಲ್ಲಿ ಬರುತ್ತೆ, ಇದು ಗ್ರೇಟರ್ ದ್ಯಾನ್ 1 ಇದ್ದರೆ, 1ಗಿಂತ ಗ್ರೇಟರ್ ಇದ್ದರೆ ಮಾತ್ರ ನಾವು ತೊಗೊಂಡಿರೋಂಥ ವ್ಯಾಲ್ಯೂ ಇದನ್ನು ತೊಗೋಬೇಕು. ಈಗ ನಾವು 0 ತೊಗೊಂಡಿರೋದು ಅದು ಲೆಸ್ ದ್ಯಾನ್ 1 ಆಗುತ್ತೆ, ಗೊತ್ತಾಯ್ತಲ್ವ. ಹಾಗಾಗಿ ಈ ಫಂಕ್ಷನ್ ತೊಗೋಬೇಕು. ಸೊ ಹಾಗಾಗಿ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಎಫ್ ಆಫ್ 0 ಕ್ಯಾಲ್ಕುಲೇಟ್ ಮಾಡಿದರೆ ಈ ಫಂಕ್ಷನ್ ತೊಗೋಬೇಕು. ಎಕ್ಸ್ ಪ್ಲೇಸಿಗೆ 0 ಪುಟ್ ಮಾಡಿದ್ರೆ 0 ಬರುತ್ತೆ, ಎಫ್ ಆಫ್ 0 ಬರುತ್ತೆ. ಸೊ ದೆನ್ ಲಿಮಿಟಿಂಗ್ ವ್ಯಾಲ್ಯೂ ತೊಗೋಬೇಕು ನಿಮಗೆ. ಲಿಮಿಟಿಂಗ್ ವ್ಯಾಲ್ಯೂ ಅಂತ ಅಂದರೆ ಈಗ ನೋಡಿ, ನಿಮಗೆ ಈ ಕಂಡೀಷನ್ ಮಾತ್ರ ಬರ್ತಾ ಇದೆ, ಹೌದಲ್ವಾ. ಹಾಗಾಗಿ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಎರಡಕ್ಕೂ ಕೂಡ ಇದೇ ಫಂಕ್ಷನ್ ತೊಗೊಳ್ತೀನಿ ನಾನು. ಯಾಕೆಂದರೆ ನಾನು ತೊಗೊಂಡಿರೋಂಥ ನಂಬರು 1ಗಿಂತ ಲೆಸ್ ಇದೆ. ಹಾಗಾಗಿ ಬೋತ್ ಎಲ್ ಎಚ್ ಎಲ್ ಮತ್ತು ಆರ್ ಎಚ್ ಎಲ್ಗೆ ಇದೇ ಫಂಕ್ಷನ್ ಯೂಸ್ ಆಗುತ್ತೆ. ಹಾಗಾಗಿ ಸಪ್ರೇಟಾಗಿ ನೀವು ಚೆಕ್ ಮಾಡೋದು ಬೇಡ, ಡೈರೆಕ್ಟ್ಲಿ ಲಿಮಿಟ್ ಫೈಂಡ್ ಔಟ್ ಮಾಡಿಬಿಟ್ರೆ ಸಾಕಷ್ಟೆ. ಸೊ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಯಾವ ಪಾಯಿಂಟು 0. ಓಕೆ, ಸೊ ದಿಸ್ ಈಸ್ ಈಕ್ವಲ್ ಟು ಲಿಮಿಟ್ ಆಫ್ ಫಂಕ್ಷನ್ ಏನು ತೊಗೋಬೇಕು, ಎಕ್ಸ್. ಇಲ್ಲಿ ಆಸ್ ಎಕ್ಸ್ ಟೆನ್ಸ್ ಟು 0. ನೋಡಿ, ಆಸ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಐಡೆಂಟಿಟಿ ಫಂಕ್ಷನ್ ಅಲ್ವಾ. ಏನು ಬರುತ್ತೆ ಆನ್ಸರ್, 0 ಬರುತ್ತೆ. ಸೊ ಇಲ್ಲೂ ಫಂಕ್ಷನ್ ವ್ಯಾಲ್ಯೂ ಏನು ಬಂದಿದೆ, 0 ಬಂದಿದೆ. ದಟ್ಸ್ ವೈ ಏನಾಗುತ್ತೆ, ಕಂಟಿನ್ಯೂಸ್ ಆಗುತ್ತೆ. ಕನ್ಕ್ಲೂಷನ್ ನೀವು ಬರ್ಕೋಬೋದು. ಓಕೆನಾ. ಸೊ ಈಗ ಅದೇ ಥರ ನೆಕ್ಸ್ಟ್ ನೋಡ್ತಾ ಹೋಗೋಣ. ಈ ಸೆಕೆಂಡ್ ಒನ್ ಏನು ಹೇಳಿದ್ದಾರೆ, ಎಕ್ಸ್ ಇಸ್ ಈಕ್ವಲ್ ಟು 1 ಹೇಳಿದ್ದಾನೆ. ಇದು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಓಕೆ, ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1. ಸೊ ಈಗ ನೋಡಿ, ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1, ನೋಡಿ ಎಕ್ಸ್ಗೆ ಈಕ್ವಲ್ ವ್ಯಾಲ್ಯೂ ಎಲ್ಲಿ ಬರುತ್ತೆ ನೋಡಿ, 1. ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂದರೆ ಎಕ್ಸ್ ವ್ಯಾಲ್ಯೂ 1 ಆರ್ ಲೆಸ್ ದ್ಯಾನ್ 1 ಇರ್ಬೋದು. ಅಂದರೆ ಈ ಕಂಡೀಷನ್ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಎಫ್ ಆಫ್ 1 ಬೇಕು ಅಂದರೆ ನೀವು ಈ ಫಂಕ್ಷನ್ ತೊಗೋಬೇಕು, ಅಂದರೆ ಎಕ್ಸ್ ಈ ರೀತಿ. ಓಕೆನಾ. ಅಂದರೆ ಎಕ್ಸ್ ಪ್ಲೇಸಿಗೆ ಈಗ 1 ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ, 1 ಬರುತ್ತೆ. ಈಗ ಲಿಮಿಟಿಂಗ್ ವ್ಯಾಲ್ಯೂ ಚೆಕ್ ಮಾಡಬೇಕಲ್ವಾ. ನೋಡಿ, ಇಲ್ಲಿ 1ಗಿಂತ ಲೆಸ್ ಇದ್ದರೆ ಅಥವಾ ಈಕ್ವಲ್ ಇದ್ದರೆ ಈ ಫಂಕ್ಷನ್, 1ಗಿಂತ ಗ್ರೇಟರ್ ಇದ್ದರೆ ಈ ಫಂಕ್ಷನ್ ತೊಗೋಬೇಕು. ಸೊ ಈಗ ನಂಬರ್ ಲೈನಲ್ಲಿ ಲಾಸ್ಟಲ್ಲಿ ನಾನು ಇದನ್ನೇ ನಿಮಗೆ ಹೇಳಿದೆ, ಬಟ್ ಡೀಟೇಲಾಗಿ ಹೇಳೋಕ್ಕಾಗಲಿಲ್ಲ. ಅಲ್ಲಿ ನೋಡಿ 1 ಇದೆ. ಓಕೆನಾ. ಸೊ ಈಗ ಇದು ಇಲ್ಲಿ ಬಂದರೆ ಲೆಸ್ ದ್ಯಾನ್ 1. ಓಕೆ, ಈ ಕಡೆ ಹೋದರೆ ಗ್ರೇಟರ್ ದ್ಯಾನ್ 1. ಈಗ ನಾವು ಏನಾದರೂ ಆರ್ ಎಚ್ ಎಲ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಈ ಸೈಡಿಂದ ಅಪ್ರೋಚ್ ಆಗ್ತೀವಿ, ಹೌದಲ್ವಾ. ಅಂದರೆ ಎಕ್ಸ್ ಗ್ರೇಟರ್ ದ್ಯಾನ್ 1 ಇದ್ದಾಗ ಫಂಕ್ಷನ್ ವ್ಯಾಲ್ಯೂ ಏನಿದೆ, ಅದು ಫಂಕ್ಷನ್ ಏನಿದೆ ಅದು ತೊಗೋಬೇಕು ನಾವು.
ಅದು 5 ಅಂತ ಹೇಳ್ತಾ ಇದೆ ಫಂಕ್ಷನ್. ಓಕೆ, ಇಲ್ಲಿ ಬಂದಾಗ ನಾವು ಎಲ್ ಎಚ್ ಎಲ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಲೆಫ್ಟ್ ಹ್ಯಾಂಡ್ ಸೈಡಿಂದ ಅಪ್ರೋಚ್ ಆಗ್ತೀವಿ. ಈ ರೀಜನ್ ಅಂದರೆ ಇದು x<1 ರೀಜನ್. x<1 ಇದ್ದಾಗ ಫಂಕ್ಷನ್ ಏನಾಗಿದೆ, ಎಕ್ಸ್ ಅಂತ ಹೇಳ್ತಾ ಇದ್ದಾರೆ ಅವರು. ಅಂದರೆ ಅದನ್ನೇ ನಾವು ಯೂಸ್ ಮಾಡಿ ಎಲ್ ಎಚ್ ಎಲ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವೇನಲ್ಲಿ ನಾನೀಗ ಏನು ಮಾಡಬೇಕು, ಎಲ್ ಎಚ್ ಎಲ್ಗೆ ಯಾವ ಫಂಕ್ಷನ್ನು, ಆರ್ ಎಚ್ ಎಲ್ಗೆ ಯಾವ ಫಂಕ್ಷನ್ನು ಅನ್ನೋದನ್ನು ನೀವು ಚೂಸ್ ಮಾಡಬೇಕು. ಈಗ ನೋಡಿ, ಫಸ್ಟು ನಾನೇನು ಮಾಡ್ತೀನಿ ಅಂದರೆ ಎಲ್ ಎಚ್ ಎಲ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಓಕೆ, ಎಲ್ ಎಚ್ ಎಲ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು ಯಾವ ಪಾಯಿಂಟಲ್ಲಿ 1, ಎಲ್ ಎಚ್ ಎಲ್ ಆಗಿರೋದ್ರಿಂದ ಮೈನಸ್. ಓಕೆ, ಸೊ ದಿಸ್ ಈಸ್ ಈಕ್ವಲ್ ಟು ಲಿಮಿಟ್ ಆಫ್ ಫಂಕ್ಷನ್ ಏನು, ಓಕೆ, ಎಲ್ ಎಚ್ ಎಲ್ಗೆ ಎಕ್ಸ್ ಆಗುತ್ತೆ. ಓಕೆನಾ, ಎಕ್ಸ್ ಇಲ್ಲಿ ಆ್ಯಸ್ ಎಕ್ಸ್ ಟೆನ್ಸ್ ಟು 1 ಮೈನಸ್. ಈಗ ಎಕ್ಸ್ ಪ್ಲೇಸಿಗೆ 1 ಪುಟ್ ಮಾಡಿದರೆ ನಿಮಗೇನು ಬರುತ್ತೆ, 1 ಅಂತ ಬರುತ್ತೆ. ಸರಿನಾ? ಈಗ ನೆಕ್ಸ್ಟು ಆರ್ ಎಚ್ ಎಲ್ನ ಕ್ಯಾಲ್ಕುಲೇಟ್ ಮಾಡಬೇಕು ನಾವೀಗ. ಆರ್ ಎಚ್ ಎಲ್ನ ಕ್ಯಾಲ್ಕುಲೇಟ್ ಮಾಡೋದಾದರೆ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು, ಸಾರಿ ಡೈರೆಕ್ಟ್ ಬರೆದ್ಬಿಡ್ತೀನಿ, ಎ ಬೇಡ, ಆ ಪಾಯಿಂಟ್ ಯಾವುದದು 1 ಅಲ್ವಾ, 1 ಪ್ಲಸ್ ಅಂತ ಆಗುತ್ತೆ. ಓಕೆನಾ, ಸೊ ವಿಚ್ ಈಸ್ ಈಕ್ವಲ್ ಟು ಫಂಕ್ಷನ್ ಏನು ಅಂತ ಈಗ ನೆಕ್ಸ್ಟ್ ತೊಗೊಳ್ಳೋಣ ನಾವು. ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 1 ಪ್ಲಸ್ ಎಫ್ ಆಫ್ ಎಕ್ಸ್. ಯಾವ್ದು ತೊಗೋಬೇಕು ನೀವೀಗ ಫಂಕ್ಷನ್ನು, ಇದನ್ನು ತೊಗೋಬೇಕು 5. ಇದು ಕಾನ್ಸ್ಟೆಂಟ್ ಫಂಕ್ಷನ್ ಥರ ಇದೆ. ನೀವು ಇಲ್ಲಿ ಲಿಮಿಟಿಂಗ್ ವ್ಯಾಲ್ಯೂ ಅದು ಎಲ್ಲಿಗಾದರೂ ಟೆಂಡ್ ಆಗಲಿ, ನಿಮಗೆ ಆನ್ಸರ್ ಫೈನಲಿ ಏನಂತ ಬರುತ್ತೆ, 5 ಅಂತ ಬರುತ್ತೆ. ಈಗ ಇಲ್ಲಿ ನೋಡಿ, ಆರ್ ಎಚ್ ಎಲ್ 5, ಎಲ್ ಎಚ್ ಎಲ್ 1. ಸೊ ಇದರಿಂದ ನಿಮಗೇನು ಗೊತ್ತಾಯಿತು, ಎಲ್ ಎಚ್ ಎಲ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್. ಸೊ ದಟ್ಸ್ ವೈ limit of f of x as x tends to 1 does not exist. ಓಕೆ, ಅಂದರೆ ಲಿಮಿಟಿಂಗ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗ್ತಾ ಇಲ್ಲ ಎಲ್ಲಿ, ಅಟ್ x is equal to 1ನಲ್ಲಿ. ಬಟ್ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಡಿಫೈನ್ ಆಯಿತು. ಸೊ ಈಗ ನಾವು ಕನ್ಕ್ಲೂಡ್ ಮಾಡ್ಬೋದು, ಈ ಥರ ಕೇಸ್ ಬಂದರೆ ನಮಗೇನಾದರೂ ಎಲ್ ಎಚ್ ಎಲ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್ ಆದರೆ, ಸೊ ಇದನ್ನು ನಾವು ಡಿಸ್ಕಂಟಿನ್ಯೂಟಿ ಹೇಳ್ತೀವಿ. ಓಕೆನಾ, ಸೊ ದಟ್ಸ್ ವೈ ಫಂಕ್ಷನ್ ಏನಾಗುತ್ತೆ, ಡಿಸ್ಕಂಟಿನ್ಯೂಸ್ ಆಗುತ್ತೆ. ಡಿಸ್ಕಂಟಿನ್ಯೂಸ್ ಆಟ್ ಎಕ್ಸ್ ಇಸ್ ಈಕ್ವಲ್ ಟು ಯಾವ ಪಾಯಿಂಟಲ್ಲಿ, 1ನಲ್ಲಿ ಡಿಸ್ಕಂಟಿನ್ಯೂಸ್ ಆಗುತ್ತೆ. ಅದೇ ರೀತಿ ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾನಲ್ವ, ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ಹೇಳ್ತಿದ್ದಾನಲ್ವ, 2 ಅಲ್ಲಿ ನೀವು ಚೆಕ್ ಮಾಡಿ ಇದೇ ಥರ ಸಿಚುಯೇಷನ್ ಆಗುತ್ತೆ, ಅಂದರೆ ಕಂಟಿನ್ಯೂಸ್ ಆಗುತ್ತೆ. ಬಟ್ ಅವಾಗ ನೀವು ಎಕ್ಸ್ ಇಸ್ ಈಕ್ವಲ್ ಟು 2 ಆಗಿರೋದ್ರಿಂದ ಇದು ಗ್ರೇಟರ್ ದ್ಯಾನ್ 1 ಆಗುತ್ತೆ. ಅವಾಗ ಈ ಫಂಕ್ಷನ್ ಯೂಸ್ ಮಾಡಬೇಕಷ್ಟೇ ನೀವು. ಓಕೆ, ವ್ಯಾಲ್ಯೂ ಆಫ್ ದಿ ಫಂಕ್ಷನ್ 5 ಬರುತ್ತೆ. ನೆಕ್ಸ್ಟು ಲಿಮಿಟಿಂಗ್ ವ್ಯಾಲ್ಯೂ ಕೂಡ 5 ಬರುತ್ತೆ. ಲಿಮಿಟಿಂಗ್ ವ್ಯಾಲ್ಯೂ ಫಂಕ್ಷನ್ ವ್ಯಾಲ್ಯೂ ಈಕ್ವಲ್ ಆಗುತ್ತೆ, ಕಂಟಿನ್ಯೂಸ್ ಆಗುತ್ತೆ. ಬಟ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1ನಲ್ಲಿ ಮಾತ್ರ ಈ ಫಂಕ್ಷನ್ ಏನಾಗುತ್ತೆ, ಡಿಸ್ಕಂಟಿನ್ಯೂಸ್ ಆಗುತ್ತೆ. 1 ಬಿಟ್ಟು ರಿಮೈನಿಂಗ್ ಎಲ್ಲ ಪಾಯಿಂಟ್ಸಲ್ಲೂ ಕೂಡ ಈ ಫಂಕ್ಷನ್ ಏನಾಗುತ್ತೆ, ಕಂಟಿನ್ಯೂಸ್ ಇದೆ. 1ನಲ್ಲಿ ಮಾತ್ರ ಡಿಸ್ಕಂಟಿನ್ಯೂಸ್ ಇದೆ. ಓಕೆ, ಸೊ ಈ ವೇನಲ್ಲಿ ನೀವು ಕಂಟಿನ್ಯೂಟಿನ ಚೆಕ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಪಾಲಿನಾಮಿಯಲ್ ಫಂಕ್ಷನ್ಸ್ ಇದ್ದಾಗ ನೀವು ಡೈರೆಕ್ಟ್ಲಿ ಡಿಸೈಡ್ ಮಾಡ್ಬೋದು, ಸಾಲ್ವ್ ಮಾಡೋದೇ ಬೇಡ. ಬಟ್ ಪ್ರೊಸೀಜರ್ ವೈಸ್ ಹೋಗಬೇಕಂದ್ರೆ ಯಾವ ವೇನಲ್ಲಿ ಸಾಲ್ವ್ ಮಾಡಬೇಕಂತ ನಾನಿಲ್ಲಿ ಹೇಳಿದ್ದೀನಿ. ಸ್ಪ್ಲಿಟಿಂಗ್ ಫಂಕ್ಷನ್ಸ್ ಬಂದಾಗ ಮಾತ್ರ ನಮಗೆ ಅಲ್ಲಿ ಅದು ಎಲ್ಲಿ ಸ್ಪ್ಲಿಟ್ ಆಗಿರುತ್ತೆ ಡೊಮೈನು, ಯಾವ ಪಾಯಿಂಟಲ್ಲಿ ಸ್ಪ್ಲಿಟ್ ಆಗುತ್ತಲ್ವ, ಆ ಪಾಯಿಂಟಲ್ಲಿ ನಿಮಗೇನಾದರೂ ಕಂಟಿನ್ಯೂಟಿ ಕೇಳಿದಾಗ ಅಲ್ಲಿ ನೀವು ಸಪ್ರೇಟಾಗಿ ಎಲ್ ಎಚ್ ಎಲ್ ಮತ್ತು ಆರ್ ಎಚ್ ಎಲ್ ಕ್ಯಾಲ್ಕುಲೇಟ್ ಮಾಡಬೇಕು. ಅದರ್ ದ್ಯಾನ್ ದಟ್ ಬೇರೆ ಯಾವುದೇ ಪಾಯಿಂಟ್ ಇದ್ದರೂ ಕೂಡ ನೀವು ಡೈರೆಕ್ಟಾಗಿ ಲಿಮಿಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಎಲ್ ಎಚ್ ಎಲ್ ಆರ್ ಎಚ್ ಎಲ್ನ ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡೋದು ಬೇಡ. ನೆಕ್ಸ್ಟ್ ಹೋಗ್ತಾ ಸ್ಪ್ಲಿಟಿಂಗ್ ಫಂಕ್ಷನ್ಸು ತುಂಬ ಬರುತ್ತೆ. ಆ ಸ್ಪ್ಲಿಟಿಂಗ್ ಎಲ್ಲಿ ಯಾವ ಪಾಯಿಂಟಲ್ಲಿ ಸ್ಪ್ಲಿಟ್ ಆಗಿದೆಯಲ್ವ ಆ ಪಾಯಿಂಟಲ್ಲೇ ಕೇಳ್ತಾನೆ ನಮಗೆ ಲಿಮಿಟಿಂಗ್ ವ್ಯಾಲ್ಯೂ ಚೆಕ್ ಮಾಡೋಕ್ಕೆ, ಫಂಕ್ಷನ್ ವ್ಯಾಲ್ಯೂ ಚೆಕ್ ಮಾಡೋಕ್ಕೆ ಕೇಳ್ತಿರ್ತಾನೆ. ಸ್ವಲ್ಪ ಅದನ್ನು ನೋಡಿಕೊಂಡು ನೀವು ಲೆಸ್ ದ್ಯಾನ್ ಇದ್ದ ಕಡೆ ನಮ್ಮ ಪಾಯಿಂಟಿನ ಲೆಸ್ ದ್ಯಾನ್ಗೆ ಯಾವ ಫಂಕ್ಷನ್ ಬರುತ್ತೆ ನೋಡ್ಕೋಬೇಕು, ನಮ್ಮ ಪಾಯಿಂಟಿನ ಗ್ರೇಟರ್ ದ್ಯಾನ್ಗೆ ಯಾವ ಫಂಕ್ಷನ್ ಬರುತ್ತೆ ನೋಡ್ಕೋಬೇಕು. ಅದರ ಬೇಸಿಸ್ ಮೇಲೆ ಎಲ್ ಎಚ್ ಎಲ್ ಮತ್ತು ಆರ್ ಎಚ್ ಎಲ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈ ಕ್ಲಾಸಲ್ಲಿ ಫಸ್ಟ್ 5 ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 6ಇಂದ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು. 100